ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಸ್ಟುಡಿಯೋದಲ್ಲಿ ಇರ್ತಾರೆ. ಇವತ್ತಿನಿಂದ ಮೊದಲುಗೊಂಡು ಯಾವ ದಿನ ಬೇಕಾದರೂ ಲೋಕಸಭೆಗೆ ಚುನಾವಣೆಗಳು ಘೋಷಣೆಯಾಗಬಹುದು, ನೀತಿ ಸಂಹಿತೆ ಜಾರಿಗೆ ಬರಬಹುದು. ಇಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ತಮ್ಮ ತಮ್ಮ ಚುನಾವಣಾ ನರೇಟಿವನ್ನು ಡಿಸೈಡ್ ಮಾಡಿಕೊಂಡು ರಣಕಣಕ್ಕಿಳಿಯೋದಕ್ಕೆ ತಯಾರಾಗಿದ್ದಾವೆ. ಬಿ ಜೆ ಪಿಯವರು ರಾಮ ಮಂದಿರ, 5 ಟ್ರಿಲಿಯನ್ ಎಕನಾಮಿ, ಇನ್ಫ್ರಾಸ್ಟ್ರಕ್ಚರು, ಆಂತರಿಕ ಭದ್ರತೆ, ವಿದೇಶಾಂಗ ನೀತಿ ಇತ್ಯಾದಿ ಇತ್ಯಾದಿ ವಿಷಯಗಳನ್ನು ಇಟ್ಕೊಂಡು ಹೊರಟ್ರೆ, ಪ್ರಮುಖ ವಿರೋಧ ಪಕ್ಷ ಕಾಂಗ್ರೆಸ್ ಜಾತಿ ಗಣತಿಯಂಥ ವಿಷಯಗಳನ್ನು ಇಟ್ಕೊಂಡು ಚುನಾವಣೆ ನಡೆಸುವ ಸಿದ್ಧತೆಯಲ್ಲಿದೆ. ಆದರೆ ಕರ್ನಾಟಕದಲ್ಲಿ ನಡೆಯುವ 28 ಲೋಕಸಭಾ ಕ್ಷೇತ್ರಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಪ್ಲಾಂಕ್ ಇರೋದು ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ ಎನ್ನಲಾದ ಅನ್ಯಾಯದ ವಿಷಯ. 100 ರೂಪಾಯಿಯನ್ನು ನಾವು ಕೇಂದ್ರಕ್ಕೆ ಕೊಟ್ಟರೆ ವಾಪಸ್ 13 ರೂಪಾಯಿ ಬರ್ತಾ ಇದೆ. ಆರ್ ವಿ ಬೆಗ್ಗರ್ಸ್ ಮುಖ್ಯಮಂತ್ರಿಗಳ ಮತ್ತೆ ಕೇಳ್ತಾರೆ. ನಿರ್ಮಲಾ ಸೀತಾರಾಮನ್ ಕೊಡಮ್ಮ ನಮ್ಮ ದುಡ್ಡನ್ನು ಅಂತ ಕೇಳ್ತಾರೆ. ಇದು ಕರ್ನಾಟಕದಲ್ಲಿ ಈ ಸಲ ಕಾಂಗ್ರೆಸ್ನ ಚುನಾವಣಾ ನರೇಟಿವ್ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಬಿ ಜೆ ಪಿ ಹತ್ರ ಉತ್ತರ ಇದೆಯಾ? ಇದೂ ಸೇರಿದಂತೆ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಜೊತೆಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರಿದ್ದಾರೆ. ತೇಜಸ್ವಿ ಸೂರ್ಯ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ತೇಜಸ್ವಿ ಸೂರ್ಯ ಅವರನ್ನು ಪ್ರಶ್ನಿಸೋದಕ್ಕೆ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳಿಂದ ಅನೇಕರಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗೆ ನಡೀತಾ ಇದೆ ಚುನಾವಣಾ ತಯಾರಿ? ನಿಮ್ಮ ಕ್ಷೇತ್ರದ ಹೇಗೆ ನಡೀತಾ ಇದೆ? ರಾಜ್ಯದಾದ್ಯಂತ ಹೇಗೆ ನಡೀತಾ ಇದೆ? ದೇಶದಲ್ಲಿ ನಿಮ್ಮ ಪಕ್ಷ ತಯಾರಾಗ್ತಾ ಇರೋ ರೀತಿ ಬಗ್ಗೆ ಏನನ್ಸುತ್ತೆ? ಅಜಿತ್, ನಮ್ಮ ಪಕ್ಷ ಆಗಿರಲಿ, ಪಕ್ಷದ ಕಾರ್ಯಕರ್ತರಾಗಿರಲಿ, ನಾನಾಗಿರಲಿ, ನಾವು 5 ವರ್ಷ ಜನರು ಮಧ್ಯದಲ್ಲೇ ಕೆಲಸ ಮಾಡುವಂಥ ಕಾರ್ಯಕರ್ತರು. ಅದರಿಂದ ನಮಗೆ ಚುನಾವಣೆ ಬಂದಾಗ ಏನೋ ವಿಶೇಷ ತಯಾರಿ, ವಿಶೇಷ ಇದು ಅಂತಲ್ಲ. ಓಕೆ, ಎಕ್ಸಾಮ್ ಬಂದಿದ್ದ ತಕ್ಷಣ ಹಿಂದಿನ ರಾತ್ರಿ ಕೂತ್ಕೊಂಡು ಓದೋವಂಥ ಸ್ಟೂಡೆಂಟ್ಸ್ ಅಲ್ಲ ನಾವು. ಅಟ್ಲೀಸ್ಟ್ ರಾಜಕೀಯದಲ್ಲಿ ಬಿ ಜೆ ಪಿಯವರು 5 ವರ್ಷ ನಾವು ಜನರು ಮಧ್ಯದಲ್ಲೇ ಇದ್ದು ಕೆಲಸ ಮಾಡೋ ಎಲೆಕ್ಷನ್ ಮೋಡಲ್ಲೇ ಇರ್ತೀರಿ ಅಂತ. ಸದಾ ಜನರು ಮಧ್ಯದಲ್ಲಿರ್ತೀವಿ. ಸದಾ ಅಭಿವೃದ್ಧಿಯ ಕೆಲಸದಲ್ಲಿರ್ತೀವಿ. ಸದಾ ಜನರ ಸಮಸ್ಯೆಗಳನ್ನು ಸ್ಪಂದಿಸೋದ್ರಲ್ಲಿರ್ತೀವಿ. ಪ್ರಧಾನಮಂತ್ರಿಗಳು 10 ವರ್ಷದಲ್ಲಿ ದೇಶದಲ್ಲಿ ಮತ್ತು ವಿಶೇಷವಾಗಿ ಬಿ ಜೆ ಪಿಯಲ್ಲಿ ಒಂದು ಹೊಸ ಹಾರ್ಡ್ ವರ್ಕ್ನ ಕಲ್ಚರ್ನ ಶುರು ಮಾಡಿದ್ದಾರೆ. ನಿರಂತರವಾಗಿ ಜನರು ಮಧ್ಯದಲ್ಲಿರುವಂಥ ಒಂದು ಕಲ್ಚರ್ನ ಶುರು ಮಾಡಿದ್ದಾರೆ. ನಿಮಗೆ ಯಾವಾಗ ಒಂದು ಸಂಸ್ಥೆಯ ಅಥವಾ ಒಂದು ಸಂಘಟನೆಯ ನಾಯಕ ಒಂದು ಮೇಲ್ಪಂಕ್ತಿ ಹಾಕ್ಕೊಡ್ತಾರೋ, ಸಹಜವಾಗಿ ಆ ಕಲ್ಚರು ನಮಗೆ ಮೇಲ್ಗಡೆಯಿಂದ ಕೆಳಗಡೆ ತನಕ ಬರ್ತಾ ಹೋಗುತ್ತೆ. ಯಾವ ಪಾರ್ಟಿಲಿ ತಿಂಗಳಿಗೊಂದು ಸತಿ, 2 ತಿಂಗಳಿಗೊಂದು ಸತಿ, 15 ದಿವಸ ಬ್ಯಾಂಕಾಕು, ಥೈಲ್ಯಾಂಡು, ವಿದೇಶ ಅಂತ ಪ್ರವಾಸಕ್ಕೆ ಹೋಗೋದೇ ಮೇಲ್ಪಂಕ್ತಿ ನಾಯಕರಿಂದ ಬರುತ್ತೋ ಅಂಥವ್ರು ಚುನಾವಣೆ ಬಂದಾಗ ಮಾತ್ರ ಹೊಸದಾಗಿ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನೋ ರೀತಿ ಅವತ್ತು ಪ್ರಯತ್ನ ಮಾಡಬೇಕಾಗುತ್ತೆ. ನಾವು ವರ್ಷ ಪೂರ್ತಿ ಜನರು ಮಧ್ಯದಲ್ಲಿರೋದ್ರಿಂದ, ಜನರು ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಜನರು ಪ್ರತಿನಿತ್ಯ ಜನರು ಮಧ್ಯದಲ್ಲಿ ಕೆಲಸ ಮಾಡೋದ್ರಿಂದ ಚುನಾವಣೆಗೆ ಅಂತ ವಿಶೇಷ ತಯಾರಿ ಇಲ್ಲ. ಬೆಂಗಳೂರು ದಕ್ಷಿಣ ಇರ್ಬೋದು, ಕರ್ನಾಟಕ ಇರ್ಬೋದು, ದೇಶ ಇರ್ಬೋದು, 100ಕ್ಕೆ 100 ಆತ್ಮವಿಶ್ವಾಸದಿಂದ ಹೇಳಬಲ್ಲೆ. ಹಿಂದೆ ಎಷ್ಟು ಸತಿ ನಮಗೆ ಎಷ್ಟು ಮತಗಳು ಸಿಕ್ಕಿತ್ತೋ, ಹಿಂದೆ ಎಷ್ಟು ಸೀಟ್ಗಳು ನಮಗೆ ಸಿಕ್ಕಿತ್ತೋ, ಅದಕ್ಕಿಂತ ದೊಡ್ಡ ಅಂತರದಿಂದ, ಅದಕ್ಕಿಂತ ಜಾಸ್ತಿ ಸೀಟ್ನಿಂದ ಕರ್ನಾಟಕದ ಜನ, ದೇಶದ ಜನ ಮೋದಿಯವರಿಗೆ, ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ. ಈ ಕಾನ್ಫಿಡೆನ್ಸ್ನಲ್ಲಿ ನೀವು ಇರೋವಾಗಲೇ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಅದು ಹೆಂಗೆ ಅಂದರೆ 95ನಲ್ಲಿ ಬ್ಯಾಟ್ಸ್ಮನ್ ಆಡ್ತಾ ಇದ್ದಾಗ ಬ್ಯಾಟ್ಸ್ಮನ್ ಆಡಿ ಗೊತ್ತಿಲ್ಲದ ಗೂಗ್ಲಿ ಎಸ್ದಂಗೆ ಈ ಕೇಂದ್ರದಿಂದ ಅನ್ಯಾಯ ಅನ್ನೋ ಗೂಗ್ಲಿಯನ್ನು ಎಸೆದಿದ್ದಾರೆ. ನಿಮ್ಗೆ ಗೊತ್ತಿಲ್ಲ ಆ ಬಾಣ, ಅಂಥದ್ದೊಂದು ಬಾಣವನ್ನು ಹೂಡಿ ಬಿಟ್ಟಿದ್ದಾರೆ ನಿಮ್ಮ ಮೇಲೆ. ಯು ಲುಕ್ ಡಿಸ್ಟರ್ಬ್ಡ್. ಅಂದರೆ ನೀವು ನಿಮ್ಮ ಪಕ್ಷ ಲುಕ್ಸ್ ಡಿಸ್ಟರ್ಬ್ಡ್. ಇಲ್ಲದೇ ಇದ್ರೆ ನಿರ್ಮಲಾ ಸೀತಾರಾಮನ್ ಸದನದಲ್ಲಿ ಉತ್ತರ ಕೊಡೋದು, ನೀವು ಪ್ರತಾಪ್ ಸಿಂಹ ಎದ್ದು ನಿಂತ್ಕೊಂಡು ಮಾತನಾಡೋದು, ಪತ್ರಿಕಾಗೋಷ್ಠಿಯನ್ನು ನಡೆಸೋದು, ಅಂದರೆ ಸಿದ್ದರಾಮಯ್ಯನವರು ಬಿಟ್ಟ ಬಾಣ ಎಲ್ಲಿ ತಾಗಬೇಕು ಅಲ್ಲಿಗೆ ತಾಗಿದೆ ಅಂತ ಅರ್ಥ. ಅದು ಅಜಿತ್ ಅವರೇ, ಫಸ್ಟ್ ಆಫ್ ಆಲು ಇದು ಗೂಗ್ಲಿ ಅಲ್ಲ, ಇದು ಮನಸ್ಸಿಗೆ ಬಂದಂಥ ಸುಳ್ಳು. ಓಕೆ, ಈಗ ನಾವು ಸದನದಲ್ಲಿ ಉತ್ತರ ಕೊಟ್ವಿ ಅಂತಂದರೆ, ನಿರ್ಮಲಾ ಸೀತಾರಾಮನ್ ಅವರು ಅದಕ್ಕೆ ಉತ್ತರ ಕೊಟ್ಟರು ಅಂತಂದರೆ, ಅದು ಬೆಚ್ಚಬಿದ್ದೋ ಹೆದರೋ ಕೊಟ್ಟಿರುವಂಥ ಉತ್ತರ ಅಲ್ಲ. ಒಂದು ಸುಳ್ಳನ್ನು 1000 ಸತಿ ಹೇಳಿದ್ರೆ ಅದೇ ಸತ್ಯ ಆಗತ್ತೆ ಅಂತ ನಂಬಿಕೊಂಡು ಮುಖ್ಯಮಂತ್ರಿಗಳು ಬಾರಿ ಅದನ್ನೇ ಸುಳ್ಳು ಹೇಳ್ತಾ ಇರುವಂಥ ಟೈಮ್ನಲ್ಲಿ
ರಾಜ್ಯದ ಜನಕ್ಕೆ ಸುಳ್ಳು ವಿಷಯ ತಲುಪಬಾರದು, ಸತ್ಯ ಅನ್ನೋದೇನು ಅಂತ ಗೊತ್ತಾಗಬೇಕು ಅಂತ ಹೇಳಿ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗಿರುವಂಥ ಸರ್ಕಾರದ ಕರ್ತವ್ಯ ಸರ್ಕಾರ ಮಾಡಿರುವಂಥ ಕೆಲಸವನ್ನು ಜನಕ್ಕೆ ಸತ್ಯ ತಿಳಿಸೋದಾದ್ರಿಂದ ಜವಾಬ್ದಾರಿಯಿಂದ ಓಕೆ ನಿರ್ಮಲಾ ಸೀತಾರಾಮನ್ ವಿತ್ತ ಸಚಿವರಾಗಿ ಇಲ್ಲಿಂದ ಆಯ್ಕೆಯಾಗಿ ಹೋಗಿರುವಂಥ ಸಂಸದರಾಗಿ ನಾನಾಗಲಿ ಮತ್ತೊಬ್ಬರಾಗಲಿ ನಾವು ಮಾಡ್ತಾ ಇರುವಂಥದ್ದು ಅಕೌಂಟಬಿಲಿಟಿ. ಇದು ಸಿದ್ದರಾಮಯ್ಯನವ್ರಿಗೆ ಹೆದರಿರೋದಲ್ಲ, ಜನಕ್ಕೆ ನಾವು ಮಾಡಬೇಕಾಗಿರುವಂಥ ಕರ್ತವ್ಯದಿಂದ ನಾವು ಮಾಡ್ತಾ ಇರೋದು. ಈ ದೆಹಲಿಯ ಜಂತರ್ ಮಂತರ್ನಲ್ಲಿ ಮಾಡಿದ ಭಾಷಣವನ್ನು ನಾನು ರಾಜಕೀಯ ಭಾಷಣ ಸಿದ್ದರಾಮಯ್ಯನವ್ರದ್ದು ಅದನ್ನ ಪಕ್ಕಕ್ಕಿಡಿ ಅಂತ ಹೇಳ್ತೀನಪ್ಪ. ಒಂದು ಫ್ಲೋರ್ ಆಫ್ ದ ಹೌಸ್ ಹೇಳಿದ್ದಾರೆ ರೀ ಅವರು ಆ ನಂಬರ್ಗಳನ್ನು. ಬಜೆಟ್ ಸ್ಪೀಚ್ನಲ್ಲಿದೆ ಆ ನಂಬರ್ಗಳು. 100 ರೂಪಾಯಿಯನ್ನು ನಾವು ಕೇಂದ್ರಕ್ಕೆ ಕೊಟ್ಟರೆ ವಾಪಸ್ 12ರಿಂದ 13 ರೂಪಾಯಿ ಬರ್ತಾ ಇದೆ ಅಂತ ಬಾರಿ ಬಾರಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ನಾನು ಅದನ್ನೇ ಹೇಳಿದ್ನಲ್ಲ, ಸಿದ್ದರಾಮಯ್ಯನವ್ರದ್ದಾಗಿರಲಿ ಕಾಂಗ್ರೆಸ್ ಪಾರ್ಟಿಯದ್ದಾಗಿರಲಿ ಒಂದೇ ಸುಳ್ಳನ್ನು 1000 ಸತಿ ಹೇಳ್ಬಿಡೋದ್ರಿಂದ ಅದನ್ನು ಸತ್ಯ ಮಾಡೋದಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. ನಾನು ನಿಮಗೆ ನಿಮ್ಮ ಮೂಲಕ ಕರ್ನಾಟಕದ ಜನಕ್ಕೆ ಒಂದಿಷ್ಟು ಅಂಕಿ ಅಂಶನ ನಾನು ನಿಮ್ಮ ಎದುರುಗಡೆ ಇಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನುವಂಥ ನಿರ್ಧಾರನ ನಾನು ಬೇಡ, ನೀವು ಬೇಡ, ಸಿದ್ದರಾಮಯ್ಯನವ್ರು ಬೇಡ, ರಾಜ್ಯ ಜನ ಮಾಡಲಿ. ಓಕೆ, 2004ನೇ ಇಸ್ವಿಯಿಂದ 2014ನೇ ಇಸ್ವಿಯ 10 ವರ್ಷದ ಕಾಂಗ್ರೆಸ್ ಸರ್ಕಾರದ ನೇತೃತ್ವದ ಅವಧಿಯಲ್ಲಿ 10 ವರ್ಷದಲ್ಲಿ ಒಟ್ಟು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿ ಬಂದಿದ್ದು ಒಟ್ಟು ಹಣ 81,718 ಕೋಟಿ. ಓಕೆ, 81,081,000 crores 10 ವರ್ಷಗಳು. 10 ವರ್ಷದಲ್ಲಿ 8,100 crores ಆನ್ ಆನ್ ಆವರೇಜ್. 81,795 crores ಇದು ಕರ್ನಾಟಕಕ್ಕೆ ಬಂದಿದ್ದು 10 ವರ್ಷದಲ್ಲಿ. 2014ರಿಂದ 2024ರ ನರೇಂದ್ರ ಮೋದಿ ನೇತೃತ್ವದ 10 ವರ್ಷದಲ್ಲಿ ಕರ್ನಾಟಕಕ್ಕೆ ಬಂದಿರುವಂಥದ್ದು 2,85,452 ಕೋಟಿ. 81,000 ಕೋಟಿ ಜಾಸ್ತಿನೋ 2,85,000 ಕೋಟಿ ಜಾಸ್ತಿನೋ ಇದನ್ನ 2ನೇ ಕ್ಲಾಸ್ ಮ್ಯಾಥಮೆಟಿಕ್ಸ್ ಮಾಡೋರ್ಗು ಅರ್ಥ ಆಗುತ್ತೆ. ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸು ಅಂದರೆ ಇದು 252% ಇನ್ಕ್ರೀಸ್. ಇದು UPA ಎಷ್ಟು ಕೊಟ್ಟಿದ್ರು ಅದರ ಕಂಪ್ಯಾರಿಸನ್ನಿಗೆ 252% ಇನ್ಕ್ರೀಸ್. ಇದು ಟ್ಯಾಕ್ಸ್ ಡೆವಲ್ಯೂಷನ್. ಅದೇ ತರ ಪ್ರತಿ ರಾಜ್ಯ ಒಂದೇ ನಿಮಿಷ ನೀವು ಇಬ್ರು ಸೇರ್ಕೊಂಡು ಹೆಂಗೆ ವೀಕ್ಷಕರನ್ನ ದಾರಿ ತಪ್ಪಿಸ್ತಿದ್ದೀರಿ ಅಂದರೆ, ನೀವು ಯಾವಾಗಲೂ ಅಬ್ಸಲ್ಯೂಟ್ ನಂಬರ್ಸಲ್ಲಿ ಮಾತಾಡ್ತೀರಿ, ಅವ್ರು ಯಾವಾಗಲೂ ಪರ್ಸೆಂಟೇಜಲ್ಲಿ ಮಾತಾಡ್ತಾರೆ. ಇಬ್ಬರ ಸಂಖ್ಯೆಗಳು ಸರಿ, ನಾನಿಲ್ಲ ಅಂತ ಹೇಳ್ತೀನಿ. ಪರ್ಸೆಂಟೇಜ್ ಈಗ ಮುಂಚೆ 100 ರೂಪಾಯಿ ರಾಜ್ಯದಿಂದ ಹೋದರೆ ಎಷ್ಟು ರೂಪಾಯಿ ವಾಪಸ್ ಬರ್ತಾ ಇತ್ತು UPA ಸರ್ಕಾರದಲ್ಲಿ? ಯಾಕಂದರೆ ರಾಜ್ಯದಿಂದ ಕಂದಾಯ ಕಲೆಕ್ಟ್ ಆಗೋದು ಕಡಿಮೆ ಇತ್ತು, ಟೋಟಲ್ ಸೆಂಟ್ರಲ್ ಬಜೆಟ್ ಕಡಿಮೆ ಇತ್ತು, ಆವಾಗ ಕಡಿಮೆ ಬರ್ತಾ ಇತ್ತು. ಯಾಕೆ ಅಂದ್ರೆ UPA ಸರ್ಕಾರ ಇದ್ದಾಗ ಆರ್ಥಿಕ ಪ್ರಗತಿನೇ ಇರ್ತಿರ್ಲಿಲ್ಲ, ರಾಜ್ಯದಾಗಿರ್ಲಿ ದೇಶದಾಗಿರ್ಲಿ. ಆದ್ರಿಂದ ಅಲ್ಲಲ್ಲ ನಿಮಿಷ ದಯವಿಟ್ಟು ಪ್ಲೀಸ್ ಮಾತಾಡಬೇಡಿ. ನಿಮಗೆ ಕಳೆದ 10 ವರ್ಷದಲ್ಲಿ ದೇಶದ ಇಕಾನಮಿಯ ಸೈಜೇ ದೊಡ್ಡದಾಗಿದೆ. ಹೌದು, ಆ ಕಾರಣಕ್ಕೋಸ್ಕರ ಈ ಅಬ್ಸಲ್ಯೂಟ್ ನಂಬರ್ಸ್ ದೊಡ್ಡದಾಗಿರುವಂತಹ ಕಾರಣ ಏನಿದೆ ಅಂತಂದ್ರೆ ಸರ್ಕಾರ ಮಾಡಿರುವಂತಹ ಕೆಲಸದಿಂದಾಗಿ ಸರ್ಕಾರದ ದೇಶದ ಬಜೆಟ್ ನ ಸೈಜೇ ದೊಡ್ಡದಾಗಿದೆ, ನಮ್ಮ GDP ಯ ಸೈಜೇ ದೊಡ್ಡದಾಗಿದೆ. ಅಗ್ರೀಡ್. ಆಯ್ತಾ? ಮುಂಚೆ ನಿಮ್ಮ ಹತ್ರ 10 ರೊಟ್ಟಿ ಇದ್ದಾಗ ನನಗೆ 1 ರೊಟ್ಟಿಯನ್ನು ಕೊಡ್ತಾ ಇದ್ರಿ, ಈಗ ನಿಮ್ಮ ಹತ್ರ 100 ರೊಟ್ಟಿ ಇದೆ, ನಾನು ನಿಮ್ಗೆ 4 ರೊಟ್ಟಿ ಕೊಡ್ತಾ ಇದ್ದೀನಲ್ಲ ಅಂತ ಕೇಳ್ತಾ ಇದ್ದೀರಿ. ಅಜಿತ್, ಇದರಲ್ಲಿ ಸರ್ಕಾರದ ಟ್ಯಾಕ್ಸ್ ಡೆವಲ್ಯೂಷನ್ ಯಾವ ರೀತಿ ಆಗತ್ತೆ ಅನ್ನುವಂಥದ್ದನ್ನ ಪ್ರಜ್ಞಾವಂತರಾಗಿ ಒಂದು ಪ್ರಜಾಪ್ರಭುತ್ವದಲ್ಲಿ ನಾವು ಮತದಾರರಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ. ಪ್ಲೀಸ್ ಎಕ್ಸ್ಪ್ಲೇನ್. ಪ್ರತಿ ರಾಜ್ಯಕ್ಕೂ ಕೂಡ ಹಣ ಬರುವಂಥದ್ರಲ್ಲಿ 3 ವಿಧಾನ ಇದೆ. ಒಂದು, ಈಗ ಸರ್ಕಾರ ಕಟ್ಟುವಂಥ, ಈಗ ರಾಜ್ಯದಲ್ಲಿ ನಾವು GST ಕಟ್ತೀವಿ. GSTಯಲ್ಲಿ 2-3 ವಿಧ ಇದೆ. ಒಂದು ಸ್ಟೇಟ್ GST. ಆ ಸ್ಟೇಟ್ GSTಯ 100% ದುಡ್ಡು ಕರ್ನಾಟಕಕ್ಕೆ ಬರುತ್ತೆ, ಅಥವಾ ಯಾವ ರಾಜ್ಯ ಇದೆಯೋ ಆ ರಾಜ್ಯಕ್ಕೆ ಹೋಗುತ್ತೆ. 2ನೇ GST ಇರುವಂಥದ್ದು IGST ಅಂತ, ಇಂಟಿಗ್ರೇಟೆಡ್ GST ಅಂತ. 2-3 ಸ್ಟೇಟ್ ಮಧ್ಯೆ ಆಗುವಂಥ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಅದರಲ್ಲಿ 50% ಡೆವಲ್ಯೂಷನ್ ಆ ರಾಜ್ಯಕ್ಕೆ ಬರುತ್ತೆ. ಓಕೆ. ಇನ್ 50% ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ, ಅಥವಾ ಇನ್ನೊಂದು ರಾಜ್ಯಕ್ಕೆ ಹೋಗುತ್ತೆ, ಯಾವ್ದು ರಾಜ್ಯ ಜೊತೆ ವ್ಯವಹಾರ ಆಗಿರುತ್ತೆ ಆ ರಾಜ್ಯ. ಓಕೆ. 3ನೇದಿರೋದು CGST ಅಂದ್ರೆ ಸೆಂಟ್ರಲ್ GST. ಈ ಸೆಂಟ್ರಲ್ GSTಯಲ್ಲಿ ಕಲೆಕ್ಟ್ ಆಗುವಂಥ ಹಣ ಏನಿದೆ, ಆ ಹಣ ಯಾವ ರೀತಿ ರಾಜ್ಯಗಳಿಗೆ ವಾಪಸ್ ಹೋಗಬೇಕು ಅನ್ನೋದನ್ನ ನಿರ್ಧಾರ ಮಾಡುವಂಥದ್ದು ಕೇಂದ್ರ ಸರ್ಕಾರ ಅಲ್ಲ, ನರೇಂದ್ರ ಮೋದಿ ಅಲ್ಲ, ನಿರ್ಮಲಾ ಸೀತಾರಾಮನ್ ಅಲ್ಲ, ಸಿದ್ದರಾಮಯ್ಯನವರಲ್ಲ.
ಅದನ್ನು ನಿರ್ಧಾರ ಮಾಡೋದಕ್ಕೆ ಫೈನಾನ್ಸ್ ಕಮಿಷನ್ ಅಂತ ಒಂದು ಸಾಂವಿಧಾನಿಕ ಇಂಡಿಪೆಂಡೆಂಟ್ ಸ್ವಾಯತ್ತ ಸಂಸ್ಥೆ ಪ್ರತಿ 5 ವರ್ಷಕ್ಕೊಮ್ಮೆ ರಚನೆ ಆಗುತ್ತೆ. ಅವರು ದೇಶದ ಎಲ್ಲ ರಾಜ್ಯಗಳಿಗೆ ಹೋಗಿ ಅಲ್ಲಿನ ಮುಖ್ಯಮಂತ್ರಿಗಳ ಜೊತೆಗೆ ಅಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರಿಂದ ಹಿಡಿದು ಪ್ರತಿಯೊಬ್ಬರ ಜೊತೆಗೆ ಚರ್ಚೆ ಮಾಡಿ ಒಂದು ಫಾರ್ಮ್ಯುಲಾಗೆ ಬರ್ತಾರೆ. ಈ ರಾಜ್ಯಕ್ಕೆ ಇಷ್ಟಿಷ್ಟು ಡೆವಲ್ಯೂಷನ್ ಅನ್ನು ನಾವು ಕೊಡಬೇಕು ಅಂತ. ಇದರ ಆಧಾರದ ಮೇಲೆ ನಿಮಗೆ ಈ ಸೆಂಟ್ರಲ್ GST ಡೆವಲ್ಯೂಷನ್ ಮಾತ್ರ ಈ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಕೊಡುವಂತ ಒಂದು ಮಾರ್ಗದರ್ಶನದ ಮೇಲೆ ಕೊಡ್ತಾರೆ. ಅದನ್ನು 13 ರೂಪಾಯಿ ವಾಪಸ್ ಬರ್ತಿದೆ ಅಂತ ಸಿದ್ದರಾಮಯ್ಯ ಅದರಲ್ಲಿ 14th ಫೈನಾನ್ಸ್ ಕಮಿಷನ್ ಇದ್ದಾಗ ಒಂದು 4.7% ಚೇಂಜ್ ಇತ್ತು. 15th ಫೈನಾನ್ಸ್ ಕಮಿಷನ್ ನಲ್ಲಿ ಅದು 3.7%ಗೆ ಬಂದಿದೆ. ಕರ್ನಾಟಕಕ್ಕೆ ಒಂದು ಹೆಚ್ಚು ಕಡಿಮೆ 1% ಕಡಿಮೆ ಆಗಿದೆ ಅನ್ನುವಂಥದ್ದು, 1.06% ಕಡಿಮೆ ಆಗಿದೆ ಅನ್ನುವಂಥದ್ದು ಆರೋಪ. ಈಗ ನಾನು 2 ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. 15th ಫೈನಾನ್ಸ್ ಕಮಿಷನ್ ನಲ್ಲಿ ಕಡಿಮೆ ಆಗಿರೋದು ಕಾರಣ ನರೇಂದ್ರ ಮೋದಿಗೆ ದೂಷಣೆ ಮಾಡಬೇಕು ಅನ್ನೋದಾದ್ರೆ 14th ಫೈನಾನ್ಸ್ ಕಮಿಷನ್ ಅಲ್ಲಿ ಜಾಸ್ತಿ ಬರ್ತಾ ಇತ್ತಲ್ಲ, ಅದ್ರ ಕ್ರೆಡಿಟ್ ಯಾಕೆ ನರೇಂದ್ರ ಮೋದಿ ಕೊಡಬಾರದು? ಇದು ಮೊದಲನೇ ಪ್ರಶ್ನೆ. ಚೆನ್ನಾಗಿ ಬಂದಾಗ ಫೈನಾನ್ಸ್ ಕಮಿಷನ್ ಕ್ರೆಡಿಟ್ ಹೋಗಬೇಕು, ಕಡಿಮೆ ಆದಾಗ ನರೇಂದ್ರ ಮೋದಿಗೆ ಬೈಬೇಕು. ಇದ್ಯಾವ ಲಾಜಿಕ್ಕು? ಇದು ಮೊದಲನೇದು. ಎರಡನೇದು, ಫೈನಾನ್ಸ್ ಕಮಿಷನ್ ಕರ್ನಾಟಕಕ್ಕೆ ಬಂದಿದ್ರು. ಕರ್ನಾಟಕಕ್ಕೆ ಬಂದಾಗ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು JDS ಮತ್ತೆ ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರ. 4 ದಿನಗಳ ಕಾಲ ಕರ್ನಾಟಕದಲ್ಲಿ ಫೈನಾನ್ಸ್ ಕಮಿಷನ್ನ ಎಲ್ಲ ಅಧಿಕಾರಿಗಳು ಬಂದು ಮುಖ್ಯಮಂತ್ರಿಯಿಂದ ಹಿಡಿದು 8 ಸಚಿವರಿದ್ದಂಥ ಕೃಷ್ಣ ಬೈರೇಗೌಡರು ಅದರಲ್ಲಿದ್ದರು, ಜಾರ್ಜ್ ಅವರು ಅದರಲ್ಲಿದ್ದರು, ಜಾರಕಿಹೊಳಿ ಅವರು ಅದರಲ್ಲಿದ್ದರು. ಈ ಥರ 8 ಜನ ಸಚಿವರು ಫೈನಾನ್ಸ್ ಕಮಿಷನ್ನು ಕರ್ನಾಟಕಕ್ಕೆ ಬಂದು 3 ದಿನ ಇದ್ದಾಗ 3 ದಿನ ವಿಸ್ತೃತ ಚರ್ಚೆ ಮಾಡಿದ್ರು. ಇದೆಲ್ಲ ಆದ್ಮೇಲೆ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಕೊಡ್ತು. ಇವತ್ತು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಫೈನಾನ್ಸ್ ಕಮಿಷನ್ ದೂರಲ್ಲ, ಅವತ್ತಿದ್ದಂತ ಸಚಿವರು ಏನ್ ಮಾಡಿದ್ರು ಅಂತ ಪ್ರಶ್ನೆ ಕೇಳಲ್ಲ, ಯಾಕೆಂದ್ರೆ ಅವ್ರದೇ ಪಾರ್ಟಿ ಸಚಿವರು ಅವತ್ತಿದ್ದು. ಆದ್ರೆ ನರೇಂದ್ರ ಮೋದಿಗೆ ಬೈತಾ ಇದ್ದಾರೆ. ಸರ್ಕಾರಕ್ಕೆ ಬಂದಿದ ತಕ್ಷಣ ಸಿದ್ದರಾಮಯ್ಯನವರು ಹೇಳಿದ್ರು, ನಾನು 10 kg ಅಕ್ಕಿ ಕೊಡ್ತೀನಿ ಅಂತ. 10 kg ಅಕ್ಕಿ ಕೊಡೋದಿಕ್ಕೆ ಅವ್ರು ಮೊದಲನೇ ಮಾಡಿದ್ದೇನು ಅಂದ್ರೆ ಕೇಂದ್ರ ಸರ್ಕಾರದಿಂದ 10 kg ಕೊಡಿ ಅಂದ್ರು. ಅವ್ರ ಹತ್ರ ಅಕ್ಕಿ ಇರಲಿಲ್ಲ. ಅಕ್ಕಿ ಇಲ್ದಲೇ ಇದ್ದ ತಕ್ಷಣನೇ ಬ್ಲೇಮ್ ಮಾಡಿದ್ದು ನರೇಂದ್ರ ಮೋದಿ ಅಕ್ಕಿ ಕೊಡ್ತಾ ಇಲ್ಲ ನನಗೆ ಅಂತ. ಕರ್ನಾಟಕ ಜನ ನೆನ್ಪಿಟ್ಕೊಂಡಿದ್ದಾರೆ, ಅದನ್ನ ನೆನ್ಪಿಟ್ಕೊಂಡಿದ್ದಾರೆ. ದುಡ್ಡು ಕೊಡ್ತೀವಿ ಅಂದ್ರು ರಾಜ್ಯ ಸರ್ಕಾರದಿಂದ, ದುಡ್ಡು ಕೊಡ್ತೀವಿ ಅಕ್ಕಿ ಕೊಡಿ ಅಂತ ಕೇಳಿದ್ರು. ಇಡೀ ಚುನಾವಣೆಗೆ ಬರೋದಕ್ಕಿಂತ ಮುಂಚಿತವಾಗೇನೆ ಕರ್ನಾಟಕದಲ್ಲಿ ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮುಂಚೆನೇ FCI ಅವರು ಸರ್ಕಾರಗಳಿಗೆ ಈ ಫ್ರೀ ಡಿಸ್ಟ್ರಿಬ್ಯೂಷನ್ಗೆ ಏನು ಅಕ್ಕಿ ಕೊಡ್ತಾ ಇದ್ದೀವಿ ಆ ಅಕ್ಕಿಯನ್ನು ನಾವು ನಿಲ್ಲಿಸ್ತೀವಿ ಅನ್ನುವಂಥ ಒಂದು ಕಾನೂನನ್ನು ಮಾಡಿದರು. ಯಾಕೆಂದ್ರೆ ಎಲ್ಲರೂ ಕೂಡ, ಎಲ್ಲ ಸರ್ಕಾರಗಳು ಕೂಡ ಇದೇ ರೀತಿ ಅಕ್ಕಿ ತೆಗೆದುಕೊಂಡು ಬಂದ್ಬಿಟ್ರೆ ಓಪನ್ ಮಾರ್ಕೆಟಲ್ಲಿ ಖರೀದಿ ಮಾಡುವಂಥ ಯಾರು ಜನ ಇದ್ದಾರೆ ಅವ್ರಿಗೆ ಅಕ್ಕಿ ಯಾವ ಬೆಲೆಗೆ ಹೋಗಬೇಕು? ಇದಕ್ಕೋಸ್ಕರ ಸರ್ಕಾರ ಒಂದು ಸ್ಕೀಮ್ ಮಾಡಿತ್ತು. ಆದರೆ ಸಿದ್ದರಾಮಯ್ಯರು ಅನ್ಕೊಂಡಿದ್ದೇನು ಅಂತಂದ್ರೆ, ನನ್ನ ಫೋಟೋ ಇರೋವಂಥ ಚೀಲ, ಮೋದಿ ಕೊಡುವಂಥ ಅಕ್ಕಿ, ಅದನ್ನು ತಗೊಂಡೋಗಿ ಜನರ ಹತ್ರ ಕೊಡ್ತೀನಿ ಅಂತ ಅನ್ಕೊಂಡಿದ್ರು. ಇದು ಯಾವಾಗ ಆಗಲಿಲ್ಲ, ನರೇಂದ್ರ ಮೋದಿಯವರನ್ನ ಗೂಬೆ ಕೂರ್ಸೋಕೆ ಪ್ರಯತ್ನ ಪಟ್ಟರು. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ರು, ಕರ್ನಾಟಕಕ್ಕೆ ಈ ಗ್ಯಾರಂಟಿಗಳನ್ನು ತುಂಬಿಸ್ಲಿಕ್ಕೆ ನಮಗೆ 56,000 ಕೋಟಿ ಬೇಕು. ಕೇಂದ್ರ ಸರ್ಕಾರದಿಂದ ನಾವು ಹೇಗಾದ್ರೂ ಮಾಡಿ ದುಡ್ಡನ್ನ ತಗೊಂಡು ಬರಬೇಕು. ಈ ಪದ ಇದೆಯಲ್ಲ, ಹೇಗಾದ್ರೂ, ಈ ಹೇಗಾದ್ರೂ ಮಾಡಿ ದುಡ್ಡನ್ನು ತಗೊಂಡ್ಬರಬೇಕು ಅನ್ನುವಂಥ ಪ್ರಯತ್ನದ ಭಾಗವಾಗಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ನರೇಟಿವ್ ಪ್ರಾರಂಭ ಆಗಿತ್ತು. ದಿಸ್ ಇಸ್ ದ ಕಾಂಟೆಕ್ಸ್ಟ್. ಇವತ್ತು ಕರ್ನಾಟಕದಲ್ಲಿ 10 ಲಕ್ಷ ಕೋಟಿ ರೂಪಾಯಿಯ 10 ಲಕ್ಷ ಕೋಟಿ ರೂಪಾಯಿಯ ಹೈವೇ ಕೆಲಸ ನಡೀತಾ ಇದೆ. ನಾವು 4 ಲಕ್ಷ ಕೊಟ್ವಿ, ನಮಗೆ ಬರ್ತಾ ಇರೋದು ಇಷ್ಟೇ ಅಂತ ಮಾತನಾಡ್ತಾ ಇದ್ದಾರಲ್ಲ. ಈ 10 ಲಕ್ಷ ಕೋಟಿಲಿ ಈ ಹೈವೇಗಳು ಯಾವುದು ಲೆಕ್ಕ ಬರಲ್ವಾ? 10 ಲಕ್ಷ ಕೋಟಿ ಹೈವೇ ಹೆಂಗಾಗುತ್ತೆ? 11 ಲಕ್ಷ ಕೋಟಿ ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಅಂತ ಇಟ್ಟಿರುವಾಗ ಕರ್ನಾಟಕದಲ್ಲಿ 100 lakh crores ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಆಗ್ತಾ ಇರೋದು. 100 lakh crores ಇನ್ವೆಸ್ಟ್ಮೆಂಟ್ ಖರ್ಚಾಗ್ತಾ ಇರುವಂಥದ್ದು. ಅದರಲ್ಲಿ ಕರ್ನಾಟಕಕ್ಕೇನೆ 10 ಲಕ್ಷ ಕೋಟಿ ರೂಪಾಯಿಯಷ್ಟು ಹೈವೇ ಕೆಲಸ ಕರ್ನಾಟಕದಲ್ಲಿ ನಡೀತಾ ಇದೆ. ರೈಲ್ ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಕರ್ನಾಟಕದಲ್ಲಿ ನಡೀತಾ ಇದೆ. ಇವತ್ತು ನಾವು DK ಸುರೇಶ್ ಅವರು ಪ್ರತ್ಯೇಕ ದೇಶ ಆಗಬೇಕು ದಕ್ಷಿಣ ಭಾರತ ಅಂತ ಮಾತನಾಡಿದ್ರು. 60%, 55ರಿಂದ 60% ಕರ್ನಾಟಕದ ಟ್ಯಾಕ್ಸು ಬರೀ ಬೆಂಗಳೂರಿಂದ ಬರುತ್ತೆ.
ಸೊ ಬೆಂಗಳೂರಿನವ್ರು, ನಾನು ಬೆಂಗಳೂರು MP ಆಗಿ, ನಾವು ಬೆಂಗಳೂರಿನವರಾಗಿ ನೀವು ಯಾಕ್ರಿ ಇದನ್ನು ಗುಲ್ಬರ್ಗಕ್ಕೆ ಉಪಯೋಗಿಸ್ತಾ ಇದ್ದೀರಾ ಅಂತ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೇಳಿದ್ರೆ, ಇದನ್ನ ಯಾಕೆ ನೀವು ರಾಯಚೂರಿಗೆ ಬಳಸ್ತಾ ಇದ್ದೀರಿ ಅಂತ ಕೇಳಿದ್ರೆ, ನಾವು 60% ಕೊಟ್ಟಿದ್ದೀವಿ, ನಮಗೆ 60% ವಾಪಸ್ ಕೊಡಿ ಅಂತ ನಾವು ಕೇಳಿದ್ರೆ, ಅದೇ ತರ ಒಂದು ಸೆಕೆಂಡ್ ಇಲ್ಲೇ DK ಸುರೇಶ್ ಅವರು ಇದ್ರು, ಇದೇ ಪ್ರಶ್ನೆ ಕೇಳಿದೆ ನಾನು, ಯಾಕೆ ರಾಜ್ಯ ವಿಭಜಿಸುವ ಮಾತಾಡ್ತೀರಿ ಅಂದ್ರು ಅವ್ರು ನನಗೆ, ಯಾಕೆ ರಾಜ್ಯ ಒಡೆಯೋ ಮಾತಾಡ್ತೀರಿ ನೀವು? ಅವ್ರು ಯಾಕೆ ದೇಶ ಒಡೆಯೋ ಮಾತನಾಡ್ತಾ ಇದ್ದಾರಂತೆ? ಇದು ಅನುಕೂಲ ಸಿಂಧು ರಾಜಕಾರಣ ಅಂತಾರೆ ಇದನ್ನ. ಇದು ಕನ್ವಿಕ್ಷನ್ ಇಂದ ಮಾಡ್ತಾ ಇರೋ ರಾಜಕಾರಣ ಅಲ್ಲ, ಕನ್ವೀನಿಯನ್ಸ್ ರಾಜಕಾರಣ ಇದು. ಈಗ ಬೆಂಗಳೂರದೇ ಕತೆ ತಗೊಳ್ಳಿ. ಈಗ ಇಡೀ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ರೆವೆನ್ಯೂ ಅರ್ನ್ ಮಾಡುವಂಥ ಕಾನ್ಸ್ಟಿಟ್ಯೂಯೆನ್ಸಿ ಯಾವುದು ಅಂತಂದ್ರೆ ಮಹದೇವಪುರ. ನೀವು ಕಾನ್ಸ್ಟಿಟ್ಯೂನ್ಸಿ ವೈಸ್ ನೋಡಿ ಮಾಡ್ಬಿಡ್ಬೋದಲ್ಲ. ನೀವು ಮಹದೇವಪುರದಲ್ಲಿ ಇರುವಂತ ಟ್ಯಾಕ್ಸ್ ಮಹದೇವಪುರದಲ್ಲೇ ಉಳಿಬೇಕು ಅಂತ ನಾಳೆ ಮಹದೇವಪುರದವ್ರು ಕೇಳಕ್ ಸ್ಟಾರ್ಟ್ ಮಾಡಿದ್ರೆ ಶಿವಾಜಿನಗರದ ಬ್ರದರ್ಸ್ ಎಲ್ಲೋಬೇಕು? ಸೊ ಇವತ್ತು ದಕ್ಷಿಣ ಭಾರತದಲ್ಲಿ ಒಂದು ಹೊಸ ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಳ್ಳಲಿಕ್ಕೆ ಈ ನಾರ್ತ್ ಸೌತ್ ಅನ್ನುವಂಥ ಹೊಸ ಡಿವೈಡ್ನ ಆರ್ಗ್ಯುಮೆಂಟ್ನ ಶುರು ಮಾಡಿ ಕಾಂಗ್ರೆಸ್ ಪಾರ್ಟಿ ಈ ಒಂದು ರಾಜಕೀಯ ಪ್ರಯತ್ನಕ್ಕೆ ಹೊರಟಿದೆ. ಅಂದ್ರೆ ನೀವು ಹೇಳೋದು ನಾರ್ತ್ ಅಲ್ಲಿ ಮತ್ತೆ ಗೆದ್ಕೋಬೇಕು ಅನ್ನೋ ಆಸೆ ಕಾಂಗ್ರೆಸ್ ಬಿಟ್ಟಿದೆ ಅಂತ ಹೇಳ್ತೀರಾ ನೀವು? ಆ ಆಸೆ ಇದ್ದಿದ್ರೆ ರಾಹುಲ್ ಗಾಂಧಿ ಯಾಕೆ ವಾಯನಾಡಿಗೆ ಬಂದಿರೋರು ಸರ್? ಓಕೆ, ಅಲ್ಲಿ ಗೆದ್ಕೋತೀವಿ ಅನ್ನುವಂಥ ಇನ್ನಾದ್ರೂ ಸ್ವಲ್ಪನಾದ್ರೂ ಇನ್ನೊಂದು ನಂಬಿಕೆ ಉಳಿದಿದ್ದಿದ್ರೆ ಉತ್ತರ ಭಾರತದಲ್ಲಿ ಯಾವ್ದಾರ ಒಂದು ಸೀಟಲ್ಲಿ ಗೆದ್ಕೊಂಡಿರೋರು. ಯಾಕೆ ದಕ್ಷಿಣ ಭಾರತದ ವಾಯನಾಡಿಗೆ ಓಡ್ಕೊಂಡ್ಬಂದ್ರು? ಗೆದ್ಕೋತೀವಿ ಉತ್ತರ ಪ್ರದೇಶದಲ್ಲಿ ಎನ್ನುವಂಥ ನಂಬಿಕೆ ಸೋನಿಯಾ ಗಾಂಧಿ ಅವ್ರಿಗೆ ಇದ್ದಿದ್ದಿದ್ರೆ ರಾಜ್ಯಸಭೆಯಲ್ಲಿ ಯಾಕೆ ಹೋಗಿ ರಾಜ್ಯಸಭೆಗೆ ಹೋಗಿರೋರು? ಓಕೆ, ಸ್ಪಷ್ಟವಾಗಿದೆ ಈ ಆರ್ಗ್ಯುಮೆಂಟ್. ಯಾಕೆ ಮಾಡ್ತಾ ಇದ್ದಾರೆ, ಯಾಕೆ ಕಾಂಗ್ರೆಸ್ನವರು ಇದನ್ನು ಶುರು ಮಾಡಿದ್ರು ಅಂತ. ಕಳೆದ 10 ವರ್ಷದಲ್ಲಿ NDA ಸರ್ಕಾರದ ಅವಧಿಯಲ್ಲಿ ಸರಿ ಸುಮಾರು 118 ಲಕ್ಷ ಸಾಲ ಆಗಿದೆ. ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಲಕ್ಷ ಕೋಟಿ ಸಾಲ ಆಗಿದೆ. ನಮಗದು ಸಮಸ್ಯೆ ಇಲ್ಲ. 10 ರಿಂದ 12 ಲಕ್ಷ ಕೋಟಿ ಉದ್ಯಮಿಗಳ ಸಾಲ ಮನ್ನಾ ಆಗಿದೆ. ಅದು ಸಮಸ್ಯೆ ಇಲ್ಲ ನಮಗೆ. 23ರ ಚುನಾವಣೆಗೂ ಮುಂಚೆ ನಾವು ಜನರಿಗೆ ಭರವಸೆಯನ್ನು ಕೊಟ್ಟಿದ್ರು ಕಾಂಗ್ರೆಸ್ನವರು, ಪಂಚ ಯೋಜನೆಗಳನ್ನು. ಜನ ಅದನ್ನು ಒಪ್ಪಿ ಓಟ್ ಹಾಕಿ ನಮಗೆ ಅಧಿಕಾರನ ಕೊಟ್ಟರು, ಅನುಮೋದನೆಯನ್ನು ಕೊಟ್ಟರು. ಜನ ನಮಗಿದು ಬೇಕು ಅಂತ. ಆ ಜನ ಬೇಕು ಅಂದಿದ್ದನ್ನು ಜನರ ದುಡ್ಡಿಂದ ಜನರಿಗೆ ನಾವು ಯೋಜನೆಗಳನ್ನು ಕೊಡೋ ಮೂಲಕ ನೇರವಾಗಿ ತಲುಪಿಸ್ತಿದ್ವಿ. ನೀವು ಜನರ ದುಡ್ಡನ್ನೇ ತೊಗೊಂಡೋಗಿ ಉದ್ಯಮಿಗಳ ಸಾಲವನ್ನು ತೀರಿಸ್ತಿದ್ದೀರಿ, ನಮ್ಮನ್ನು ಟೀಕೆ ಮಾಡ್ತೀರಿ. ಜನರಿಗೆ ಕೊಡ್ತಿದ್ದೀವಿ, ಅದು ತಪ್ಪು ಅಂತಿದ್ದೀರಿ. ನೀವು ಉದ್ಯಮಿಗಳ ಸಾಲ ತೀರಿಸ್ತಿದ್ದೀರಿ. ನಿಮ್ಮದು ಸರಿ ಇದೆ, ನಮ್ಮದು ಸರಿ ಇದೆ ಅನ್ನೋದು ನನ್ನ ವಾದ. ಎಷ್ಟೋ ಲಕ್ಷ ಕೋಟಿ ಉದ್ಯಮಿಗಳ ಸಾಲ ಮನ್ನಾ ಆಯಿತು ಅಂತ ನೀವು ಹೇಳ್ತಾ ಇದ್ದೀರಿ. ಇಟ್ ಈಸ್ ಫ್ಯಾಕ್ಚುಲಿ ಇನ್ಕರೆಕ್ಟ್. ಯಾವ ಉದ್ಯಮಿಯ 1 ರೂಪಾಯಿಯ ಸಾಲವೂ ಕೂಡ ಮನ್ನಾ ಆಗಿಲ್ಲ. ಸಾಲ ರೈಟ್ ಆಫಿಗೂ ಕೂಡ ಮತ್ತು ಸಾಲ ಮನ್ನಕ್ಕೂ ಕೂಡ ಬಹಳ ವ್ಯತ್ಯಾಸ ಇದೆ. ಹಳೆಯಲ್ಲ ಮಗಳ ಗಂಡ ಇಲ್ಲ. ಅಕೌಂಟಿಂಗ್ನಲ್ಲಿ ಎರಡಕ್ಕೂ ತನ್ನದೇ ಆದಂಥ ಒಂದು ವ್ಯವಸ್ಥೆ ಇದೆ. ರೈಟ್ ಆಫ್ ಅನ್ನುವಂಥದ್ದು ವೇವ್ ಆಫ್ ಅಲ್ಲ. ಅಂದರೆ ರೈಟ್ ಆಫ್ ಅಂತಂದರೆ ಈ ವರ್ಷ ಬಿಟ್ಟಿರ್ತೀವಿ, ಮುಂದಿನ ವರ್ಷಕ್ಕೆ ಪೋಸ್ಟ್ಪೋನ್ ಮಾಡುತ್ತೀವಿ, ಯಾವತ್ತಾದರೂ ಅದನ್ನು ಕೊಡಲೇಬೇಕು ಅವರು. ಅದ್ರ ಹಿಂದಕ್ಕೆ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ, ಅದಕ್ಕೆ ಬೇಕಾಗಿರುವಂಥ ಸರ್ಕಾರದ ಯಂತ್ರ ಅದ್ರ ಹಿಂದೆ ಇದ್ದೇ ಇರುತ್ತೆ. ಸಾಲ ಮನ್ನಾ ಅಂತಂದರೆ ಈ ಸಾಲವನ್ನು ನಾವು ಮತ್ತೆ ನಿಮ್ಮ ಹತ್ರ ತಗೊಳ್ಳೋದಿಲ್ಲ, ಇಲ್ಲಿಗೆ ಇದು ಮುಗೀತು ಅಂತ ಮಾಡಿತು. ಇದೆರಡೂ ಕೂಡ ವ್ಯತ್ಯಾಸ ಇದೆ. ಈ ಟೆಕ್ನಿಕಲ್ ಡಿಫ್ರೆನ್ಸನ್ನು ಗೊತ್ತಿಲ್ಲದಲೇ ಇದ್ದಾಗ ಜನಕ್ಕೆ ಈ ಥರ ಸುಳ್ಳು ಹೇಳಿ ಇದನ್ನು ಮುಂದುವರಿಸ್ಬೋದು. ದಯವಿಟ್ಟು ಈ ಡಿಫ್ರೆನ್ಸನ್ನು ಜನಕ್ಕೆ ತಿಳಿಸ್ಬೇಕು. ಎರಡನೇದು, ನೀವು ಹೇಳಿರೋದ್ರಲ್ಲಿ ನಾನು ಒಪ್ತೀನಿ. ಜನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಆಯ್ಕೆ ಕರ್ನಾಟಕದ ಜನ ಮಾಡಿದ್ರು, ಅದನ್ನು ನಾವು ಗೌರವಿಸ್ಬೇಕು. ಇದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ, ನಾವು ಗೌರವಿಸ್ತೀವಿ. ಆದರೆ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಹಣ ಕೊಡಿ ಅಂತ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಜನ ಮ್ಯಾಂಡೇಟ್ ಕೊಟ್ಟಿದ್ದು. ನಾನು ಪ್ರಾಮಿಸ್ ಮಾಡ್ತೀನಿ, ಕಾಸು ಮೋದಿ ಕೊಡಬೇಕು, ಮೋದಿ ಹತ್ರ ತಗೊಂಡ್ಬನ್ನಿ ಅಂತ ಮಾಡಿದ್ದಲ್ಲ ಇದು. ಪ್ರಾಮಿಸ್ ನಾನು ಮಾಡ್ತೀನಿ, ಆದರೆ ಅದಕ್ಕೆ ಫಂಡಿಂಗ್ ನರೇಂದ್ರ ಮೋದಿ ಮಾಡಬೇಕು ಅಂತಲ್ಲ. ಎಲ್ಲ ಸರ್ಕಾರಕ್ಕೂ ಕೂಡ ತಂದೇ ಆದಂಥ ಒಂದು ಡೆವಲ್ಯೂಷನ್ ಫಂಡ್ ಇರುತ್ತೆ. ಕರ್ನಾಟಕಕ್ಕೆ ಯಾವ ಹಣ ನಮ್ಮ ಫೈನಾನ್ಸ್ ಕಮಿಷನ್ ಆಧಾರದಲ್ಲಿ ಮತ್ತೊಂದು ಆಧಾರದಲ್ಲಿ ಬರುತ್ತೋ ಅದರಲ್ಲಿ ನೀವು ಯಾವ ರೀತಿ ಕೊಡ್ತೀರಾ, ಜನಕ್ಕೆ ಯಾವ ರೀತಿ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಕೊಡಿ. ಯಾರು ಬೇಡ ಅಂತ ಇದ್ದಾರೆ? ಅದು ಸರಿನೋ ತಪ್ಪೋ, ರಾಜ್ಯ ಜನಕ್ಕೆ ಅದರಿಂದ ಶಾರ್ಟ್ ಟರ್ಮ್ನಲ್ಲಿ ಒಳ್ಳೇದಾಗುತ್ತೋ ಲಾಂಗ್ ಟರ್ಮ್ನಲ್ಲಿ ಅದ್ರ ಒಳ್ಳೇದಾಗುತ್ತೋ ಅದು ಗೊತ್ತಾಗತ್ತೆ. ಆದರೆ ನಿಮಗೆ ನಿಮ್ಮ ಹತ್ರ ಇಲ್ಲದಲೇ ಇರುವಂಥ ದುಡ್ಡಿನಲ್ಲಿ ನಾವು ಪ್ರಾಮಿಸ್ನ ಮಾಡಿ, ನಾವು ಜನಕ್ಕೆ ಭರವಸೆ ಕೊಟ್ಟು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಇಲ್ದಲೇ ಇರುವಂಥ ದುಡ್ಡಿನಲ್ಲಿ ಮಾಡಿರುವಂಥದ್ದು ರಾಜ್ಯದ ಜನಕ್ಕೆ ಮಾಡಿರುವಂಥ ಮೋಸನೇ ಹೊರತು ಗ್ಯಾರಂಟಿ ಕೊಟ್ಟಿರೋದಲ್ಲ. ದಯವಿಟ್ಟು ಕ್ಷಮಿಸಿ ಸರ್. ದುಡ್ಡು ಇದ್ದು ಕೂಡ 3,72,000 ಕೋಟಿ ಬಜೆಟ್ ಆಗಿರೋದು ಯಾಕೆ ಸರ್? ಹಾಗಾದ್ರೆ
ದುಡ್ಡು ಇಲ್ಲದೆ ಘೋಷಣೆ ಮಾಡ್ಕೊಂಡ್ರ? ಕ್ಷಮಿಸಿ, ನಾನು ಸಾಮಾನ್ಯ ವ್ಯಕ್ತಿ, ನನಗೆ ಅಲ್ಲಲ್ಲ, ಗೊತ್ತಿಲ್ಲ. ಕಾರಂದ್ರೆ ಟೋಟಲ್ 3,70,000 ಕೋಟಿ ಬಜೆಟ್ನಲ್ಲಿ ಖರ್ಚು ಮಾಡುವುದಕ್ಕೆ ಅಂತ ಇದ್ದದ್ದು 52 + 52 1,04,000 ಕೋಟಿ. ಅದರಲ್ಲಿ 50% ಎಕ್ಸಾಕ್ಟ್ಲಿ ಗ್ಯಾರಂಟಿ ಯೋಜನೆಗೆ ಇಟ್ಟು ಇನ್ನು 50% ಅಭಿವೃದ್ಧಿ ಯೋಜನೆಗಳಿಗೆ ಇಡಲಾಗಿದೆ. 52,000 ಕೋಟಿ ಗ್ಯಾರಂಟಿಗಳಿಗೆ, 52,000 ಕೋಟಿ ಅಭಿವೃದ್ಧಿ ಯೋಜನೆಗಳಿಗೆ. ಇವ್ರು ಹೇಳ್ತಿರೋದು ಬೇರೆ ಇದೆಯಲ್ಲ, ನೀವು ಈಗ ಹೇಳ್ತಿರೋದು ಸರಿ, ಈಗ ನಿಮ್ಮ ಹತ್ರ ಅಷ್ಟೊಂದು ದುಡ್ಡಿದ್ರೆ ಮತ್ತೆ ಯಾಕೆ ಕೇಂದ್ರ ಸರ್ಕಾರದ ಹತ್ರ ಕೊಡಿ ಕೊಡಿ ಅಂತ ಸರ್ಕಾರ ಹೇಳ್ತಾ ಇದ್ದೀರಾ? ಕೇಳ್ತಿರೋದು ಮಳೆ ಪರಿಹಾರದ್ದೇನೋ ವಿಚಾರ ಸರ್ ಇದು. ಒಂದ್ ನಿಮಿಷ. Okay. ಸರ್ ಒಂದ್ ನಿಮಿಷ. ಈಗ ಸಡನ್ ಆಗಿ ನಿಮ್ಮ ವರ್ಷ ಚೇಂಜ್ ಆಯ್ತು. ಕರ್ನಾಟಕದಲ್ಲಿ ಈಗಾಗಲೇ 6,500 ಕೋಟಿ ಚಿಲ್ಲರೆ SDRF NDRF ನ ಕೆಳಗಡೆ ಬಂದೇ ಬಿಟ್ಟಿದೆ ಈಗಾಗಲೇ ಕರ್ನಾಟಕಕ್ಕೆ. SDRF ನ ಕೆಳಗಡೆ ಇನ್ನು 17,000 ಕೋಟಿ ರೂಪಾಯಿ ನಮಗೆ ಲಾಸ್ ಆಗಿದೆ ಅಂತ ರಾಜ್ಯ ಸರ್ಕಾರ ಹೇಳಿದ್ರು. ಈಗ ಈ 17,000 ಕೋಟಿ ಲಾಸ್ ಆಗಿರೋದಕ್ಕೆ ರಾಜ್ಯ ಸರ್ಕಾರ ಎಷ್ಟು ರಿಲೀಸ್ ಮಾಡಿದೆ ಇವತ್ತಿನ ತನಕ? 2,000 ರೈತನ ಅಕೌಂಟ್ಗಳಿಗೆ ಹಾಕಲಾಗಿದೆ. ಅಂದ್ರೆ ಟೋಟಲ್ ಟೋಟಲ್ ನಂಬರ್ 100 ಕೋಟಿ ಮೇಲಿಲ್ಲ. ಓಕೆ, ರಾಜ್ಯ ಸರ್ಕಾರ ರಿಲೀಸ್ ಮಾಡಿರುವಂತದ್ದು. ಕೇಂದ್ರ ಸರ್ಕಾರ 17,500 ಕೋಟಿ ರೂಪಾಯಿ ಕೊಡಬೇಕು, ರಾಜ್ಯ ಸರ್ಕಾರ 100 ಕೋಟಿ ನಾವು ಮುಗಿಸ್ಬೇಕು. ಯಾವ ಲಾಜಿಕ್ ಇದು? ಈ ಕೇಂದ್ರ ಸರ್ಕಾರನೂ ಕೊಡುತ್ತೆ ಬರ ಪರಿಹಾರಕ್ಕೆ. ಈ ಕೇಂದ್ರ ಸರ್ಕಾರ ಬರೀ ಬರ ಪರಿಹಾರ ಕೊಡೋದಕ್ಕಿಂತ ಮುಂಚೆ ಅದ್ರದ್ದೊಂದು ವ್ಯವಸ್ಥೆ ಇದೆ. ಸ್ಟಡಿ ಇವರಿಂದ ಕೊಟ್ಟಿರುವಂಥ ರಿಪೋರ್ಟ್ ಸರಿ ಇದೆಯಾ, ಎಸ್ಟಿಮೇಷನ್ ಸರಿ ಇದೆಯಾ, ಮತ್ತೊಂದು ಇದೆಯಾ, ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ನೋಡಿ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಹಿಂದೆಂದೂ ಸಿಗದಲೇ ಇರುವಂಥ ಬರ ಪರಿಹಾರ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಸಿಗುತ್ತೆ. ನಾನು ನಿಮಗೆ ಒಂದು 2-3 ನಂಬರ್ ಕೊಡ್ತೀನಿ. ಕರ್ನಾಟಕಕ್ಕೇನೆ 2004-2005 ಇಸ್ವಿಲಿ ಕರ್ನಾಟಕಕ್ಕೆ, ಆಗ ನಮ್ಮ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇತ್ತು, ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಇತ್ತು. ಕರ್ನಾಟಕದಲ್ಲಿ ಅವಾಗ ಬರ ಬಂತು. 1,147 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡ್ತು. ಓಕೆ, ದಟ್ ದಿಸ್ ಇಸ್ ದ ಲಾಸ್ ಅಂತ. ಈಗೇನು 17,000 ಕೋಟಿ ಮಾಡ್ದಂಗೆ ಆಗ 1,147 ಕೋಟಿ ಎಸ್ಟಿಮೇಷನ್ ಮಾಡ್ತು. ಕೇಂದ್ರ ಸರ್ಕಾರ ಕೊಟ್ಟಿದ್ದೆಷ್ಟು? 83 ಕೋಟಿ. ಆಯ್ತಾ? ನೆಕ್ಸ್ಟ್ ಕರ್ನಾಟಕ ಬರ ಅಂತ ಕೇಳಿದ್ದು 2006-07ರಲ್ಲಿ. ಯಾವ ಸರ್ಕಾರ ಇತ್ತು ಕೇಂದ್ರದಲ್ಲಿ? UPA ಸರ್ಕಾರ ಇತ್ತು. ಕರ್ನಾಟಕ ಕೇಳಿದ್ದು ನಮಗಾಗಿರುವಂಥ ಬರ ಟೋಟಲ್ ಲಾಸು 1,262 ಕೋಟಿ. ಕೇಂದ್ರ ಸರ್ಕಾರ ಅವಾಗ ಕೊಟ್ಟಿದ್ದೆಷ್ಟು? 78 ಕೋಟಿ. ಕಾಂಗ್ರೆಸ್ ಸರ್ಕಾರ ಬಿಚ್ಚಿ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ದುಡ್ಡು, ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ ಅವಾಗ. ನೆಕ್ಸ್ಟು 2008-09 ಯಾರಿದ್ದು ಕೇಂದ್ರದಲ್ಲಿ ಅವಾಗ? UPA ಸರ್ಕಾರ. ಕರ್ನಾಟಕಕ್ಕೆ ಅವಾಗ ಮಾಡಿದ ಎಸ್ಟಿಮೇಷನ್ನು 2,043 ಕೋಟಿ. ಅವಾಗ ವಿಶಾಲ ಹೃದಯದಾದಂಥ ಕಾಂಗ್ರೆಸ್ ಪಾರ್ಟಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಕೊಟ್ಟಿದ್ದು 83 ಕೋಟಿ. ಕೇಳಿದ್ದೆಷ್ಟು? 2,043 ಕೋಟಿ. ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದೆಷ್ಟು? 83 ಕೋಟಿ. ನೆಕ್ಸ್ಟು 2009-10 ತಿರ್ಗಾ ಡ್ರಾಟ್ ಬಂತು. ಕರ್ನಾಟಕದಿಂದ ನಾವು ಕೇಳಿದ್ವಿ 394 ಕೋಟಿ ಕೊಡಿ ಅಂತ. ಚಿಕ್ಕ ನಂಬರ್ ಕೊಟ್ರು. ಅವಾಗ 116 ಕೋಟಿ ಕೊಟ್ರು. ಇದೇ ಹೈಯೆಸ್ಟ್ ಕೊಟ್ಟಿರೋದು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ. ನೆಕ್ಸ್ಟ್ ಇನ್ನು ಬರ್ತಾ ಹೋಗ್ತೀನಿ. ಇದು ನಿಮಗೆ ಎಷ್ಟು ನಂಬರ್ಸ್ ಇದೆ ಅಂತಂದ್ರೆ 2011-12 ಕಾಂಗ್ರೆಸ್ ಸರ್ಕಾರ ತಿರ್ಗಾ ಕೇಂದ್ರದಲ್ಲಿತ್ತು. ಕರ್ನಾಟಕದಲ್ಲಿ ನಾವು ಕೇಳಿದ್ದು 3,609 ಕೋಟಿ ಲಾಸ್ ಆಗಿದೆ ಅಂತ. ವಿಶಾಲ ಹೃದಯ ಕಾಂಗ್ರೆಸ್ ಸರ್ಕಾರ ಅವಾಗ ಕೊಟ್ಟಿದ್ದು ಕರ್ನಾಟಕಕ್ಕೆ 186 ಕೋಟಿ. ನೆಕ್ಸ್ಟು 2012-13 ಕರ್ನಾಟಕದಲ್ಲಿ ನಾವು ಎಸ್ಟಿಮೇಷನ್ ಮಾಡಿದ್ದು 7,672 ಕೋಟಿ ಲಾಸ್ ಆಗಿದೆ ಅಂತ. ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ ಅವಾಗ ಕೊಟ್ಟಿದ್ದು 526 ಕೋಟಿ. ನೆಕ್ಸ್ಟು ಕಾಂಗ್ರೆಸ್ ಸರ್ಕಾರದ ಅವಧಿ ಮುಗಿದು ನರೇಂದ್ರ ಮೋದಿ ಅವಧಿ ಬಂತು. ನರೇಂದ್ರ ಮೋದಿಯವರ ಅವಧಿಯಲ್ಲಿ 2014-15ರಲ್ಲಿ ನಮಗೆ ತಿರ್ಗಾ ಇಲ್ಲಿ ಬರಗಾಲ ಬಂತು. ಕರ್ನಾಟಕದಲ್ಲಿ ನಾವು ಕೇಳಿದ್ದು 779 ಕೋಟಿ, ಕೇಂದ್ರ ಸರ್ಕಾರ ಕೊಟ್ಟಿದ್ದು 200 ಕೋಟಿ. ಕಾಂಗ್ರೆಸ್ನ ಇಡೀ ಪೀರಿಯಡ್ನಲ್ಲಿ ಸಿಂಗಲ್ ಡಿಜಿಟು ಡಬಲ್ ಡಿಜಿಟಲ್ ನಂಬರ್ಗಳಿತ್ತು. ನರೇಂದ್ರ ಮೋದಿಯವರು ಬಂದಮೇಲೆ 200 ಕೋಟಿ ಫಸ್ಟ್ ವರ್ಷ ಕೊಟ್ಟರು. 15-16ರಲ್ಲಿ ಕರ್ನಾಟಕ ಕೇಳಿದ್ದು 3,830 ಕೋಟಿ, ಕೇಂದ್ರ ಸರ್ಕಾರ ಕೊಟ್ಟಿದ್ದು 1,540 ಕೋಟಿ. 50% ಕೊಟ್ಟಿದ್ದೀವಿ. ಇದು ಪರ್ಸೆಂಟೇಜ್ ವೈಸ್ ಹಾಕಿದ್ರೆ ನಾನು ಅದನ್ನು ಕ್ಯಾಲ್ಕುಲೇಷನ್ ಮಾಡಲಿಲ್ಲ. ಅದು ಹಾಕಿದ್ದಿದ್ರೆ ಕಾಂಗ್ರೆಸ್ನವ್ರು ಕೊಟ್ಟಾಗ 10%, 12%, 14% ಕೊಡ್ತಾ ಇದ್ರು. ನರೇಂದ್ರ ಮೋದಿ ಅವರು ಬಂದ್ಮೇಲೆ 50% ಕೊಟ್ಟಿದ್ರು. ಒಂದು ನಿಮಿಷ ಇರಿ. 2016-2017ನಲ್ಲಿ ನಾವು ಕೇಳಿದ್ವಿ ರಾಜ್ಯ ಸರ್ಕಾರದಿಂದ 4,700 ಕೋಟಿ ರೂಪಾಯಿ ಲಾಸ್ ಆಗಿದೆ ಅಂತ. ಕೇಂದ್ರ ಸರ್ಕಾರ ಕೊಟ್ಟಿದ್ದು 1,780 ಕೋಟಿ ರೂಪಾಯಿ. ಅವ್ರು ಕೊಟ್ಟಿರೋ ನಂಬರ್ಸ್ ಏನು? 90 ಕೋಟಿ, 37 ಕೋಟಿ,
83 ಕೋಟಿ, ಹೈಯೆಸ್ಟ್ ಕೊಟ್ಟಿರೋದೇನೆ 150 ಕೊಟ್ಟಿರೋದು 116 ಕ್ರೋರ್ಸ್. ನಾವು ಕೊಟ್ಟಿರುವಂಥದ್ದು ಪರ್ಸೆಂಟೇಜ್ ಅಲ್ಲಿ ಕೌಂಟ್ ಮಾಡಿ, ಯಾಕಂದ್ರೆ ಕಾಂಗ್ರೆಸ್ನವ್ರು ಪ್ರತಿ ಮಾತಿಗೂ ಪರ್ಸೆಂಟೇಜ್ ಹೇಳೋದಲ್ಲಪ್ಪ. ನನ್ನ ಮೇಲೆ ವಿಶ್ವಾಸ ಮಾಡಲೇಬೇಡಿ ದಯವಿಟ್ಟು, ಆಯ್ತಾ? 10 ರೂಪಾಯಿ ತಗೊಂಡು ಒಂದು RTI ಹಾಕ್ಬಿಡಿ, ಇದು ಸಿಕ್ಬಿಡುತ್ತೆ ನಿಮ್ಗೆಲ್ಲ ಮಾಹಿತಿ. ಇದಾದ್ಮೇಲೆ ಜನಕ್ಕೆ ತೋರಿಸಿ ಏನು ಅಂತ. ಸರ್ ನಮಸ್ತೆ, ಶಾಜಲ್ ಅಹಮದ್ ಅಂತ ಕಾಂಗ್ರೆಸ್ ವತಿಯಿಂದ. ಮುಂಬರುವ ಲೋಕಸಭೆ ಚುನಾವಣೆ ಬಗ್ಗೆ ನಿಮ್ಮ ಕ್ಷೇತ್ರ ಮತ್ತು ಬೆಂಗಳೂರು ಸೆಂಟ್ರಲ್ ಒಂದು ಚರ್ಚೆ ನಡೀತಿದೆ. ನಿಮ್ಮ ಬದಲು ಜೈಶಂಕರ್ ಅವರು ಹಾಗೆ ಸೆಂಟ್ರಲ್ಗೆ ರಾಜೀವ್ ಚಂದ್ರಶೇಖರ್ ಅವರು ಬರ್ತಾರೆ ಅಂತ. ಯಾಕೆ ನಿಮ್ಮ ಪಕ್ಷ ನಿಮ್ಮ ಮೇಲೆ ಮತ್ತು PC ಮೋಹನ್ ಮೇಲೆ ನಂಬಿಕೆ ಕಳ್ಕೊಂಡಿದ್ಯಾ? ನೀವು MP ಆಗಿ ಫೇಲಿಯರ್ ಆಗಿದ್ದೀರಾ ಅಂತ ಏನಾದರೂ ಒಂದು ಇದರಿಂದ ಚೇಂಜ್ ಮಾಡ್ಬೋದಾ ಅಂತ ನಿಮ್ಮ ಅನಿಸಿಕೆ ಏನು? ಇದ್ರ ಬಗ್ಗೆ ಏನಾದರೂ ಬಂದರೆ, ಅವರು ಎಕ್ಸ್ಪೋರ್ಟ್ ಆಗಿ ಬಂದರೆ ನೀವು ಏನು ಮಾಡ್ತೀರಾ? ಸಪೋರ್ಟ್ ಮಾಡ್ತೀರಾ, ಹೆಂಗೆ ಮಾಡ್ತೀರಾ ಅಂತ ಸರ್ ಕ್ವೆಶನ್. ಅಜಯ್ ಮಾಕನ್ ಅವರು ವೀರ ಕನ್ನಡಿಗ, ಜೈಶಂಕರ್ ನಿರ್ಮಲಾ ಸೀತಾರಾಮನ್ ಮಾತ್ರ ಕರ್ನಾಟಕದ ಹೊರಗಡೆಯವರು. ನಾನು ನಿಮಗೆ ಕೇಳಿದ್ದು ಬರದ ಕನ್ಸಿಸ್ಟೆನ್ಸಿ ಇರಬೇಕು ಆರ್ಗ್ಯುಮೆಂಟ್ ಅಲ್ಲಿ. ಅಲ್ಲ ಇರ್ಲಿ, ಅವ್ರ ಇಂಪಾರ್ಟೆಂಟ್ ಕ್ವೆಶ್ಚನ್ ಬರ್ತಿಲ್ಲ ನೀವು. ಅವ್ರು ನಿಮಗೆ ಈ ಸಲ ಟಿಕೆಟ್ ಸಿಗಲ್ಲ, ನಿಮ್ಮ ಬದಲು ಜೈಶಂಕರ್. ಸರ್ ನೋಡಿ ಸರ್, ನಮ್ಮ ಪಾರ್ಟಿಲಿ ಟಿಕೆಟ್ ಡಿಸೈಡ್ ಮಾಡುವಂಥದ್ದು, ನಮ್ಮ ಪಾರ್ಟಿಯಲ್ಲಿ ಒಂದು ಇಂಟರ್ನಲ್ ಡೆಮಾಕ್ರಸಿ ವ್ಯವಸ್ಥೆ ಇದೆ. ಇವತ್ತು ಕೂಡ ನಮ್ಮ ಪಾರ್ಟಿಯಲ್ಲಿ ಇವತ್ತು ಮಧ್ಯಾಹ್ನ ನಮ್ಮ ಕ್ಷೇತ್ರದಲ್ಲಿ ಬಂದು ನಮ್ಮ ಪಾರ್ಟಿಯ ರಾಜ್ಯದ ಒಂದಿಷ್ಟು ನಾಯಕರು ನಮ್ಮ ಕಾರ್ಯಕರ್ತರನ್ನ ಮಾತನಾಡಿಸಿ, ನಿಮಗೆ ನಿಮ್ಮ ಸಂಸದರ ಬಗ್ಗೆ ಅಭಿಪ್ರಾಯ ಏನು, ಹೇಗಿದೆ, ಏನು ಅನ್ನೋದನ್ನು ಕಲೆಕ್ಟ್ ಮಾಡ್ಕೊಂಡು ಹೋದರು. ಇದೇ ರೀತಿ 3-4 ಹಂತದಲ್ಲಿ ಹೋಗಿ ಕೇಂದ್ರೀಯ ಒಂದು ಪಾರ್ಲಿಮೆಂಟ್ರಿ ಬೋರ್ಡ್ ಇರುತ್ತೆ, ಆ ಪಾರ್ಲಿಮೆಂಟ್ರಿ ಬೋರ್ಡ್ ನಿರ್ಧಾರ ಮಾಡುತ್ತೆ. ನಮ್ಮ ಪಾರ್ಟಿಲಿರುವಂಥ ಒಂದು ಡೆಮಾಕ್ರೆಟಿಕ್ ವ್ಯವಸ್ಥೆ ಇದು. ನಮ್ಮ ಪಾರ್ಟಿಗೆ, ನಮ್ಮ ಪಾರ್ಟಿಯ ಕಾರ್ಯಕರ್ತರಿಗೆ, ನಮ್ಮ ಪಾರ್ಟಿಯ ಮುಖಂಡರಿಗೆ ಈ ಒಂದು ಡೆಮಾಕ್ರೆಟಿಕ್ ಪ್ರಾಸೆಸ್ನಲ್ಲಿ ನಮ್ಮೆಲ್ಲರಿಗೂ ಕೂಡ ವಿಶ್ವಾಸ ಇದೆ. ನಾವು ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಅಭ್ಯರ್ಥಿ ಆದರೂ ಕೂಡ ನಾವು ಕೆಲಸ ಮಾಡ್ತೀವಿ. ನಾವು ನರೇಂದ್ರ ಮೋದಿಯವರನ್ನು ಪ್ರಧಾನಿ ಮಾಡ್ಲಿಕ್ಕೆ ಕೆಲಸ ಮಾಡ್ತಾ ಇರುವಂಥದ್ದು. ಇವಾಗ ನಿಮ್ಮ ಚೇಂಜ್ ಮಾಡಿದ್ರೆ ನೀವು MP ಆಗಿ ಫೇಲ್ ಆಗಿದ್ದೀರಂತ ಸರ್? ಖಂಡಿತ ಇಲ್ಲ ಸರ್. ಚೇಂಜ್ ಮಾಡಿದ್ರು ಅಂತಂದರೆ, ಮತ್ತೊಂದು ಮಾಡಿದ್ರು ಅಂತಂದರೆ, ಸರ್ ನಮಗೆ ಕಲಿಸ್ಕೊಡೋವಂಥದ್ದು ಏನು ಗೊತ್ತಾ? BJPಗೂ ಕಾಂಗ್ರೆಸ್ಗೂ ವ್ಯತ್ಯಾಸ ಏನು ಅಂತಂದರೆ, ನಮಗೆ ಫಸ್ಟೇ ಕಲಿಸ್ಕೊಡೋವಂಥದ್ದು ನಮ್ಮ ಪಾರ್ಟಿಲಿ MP, MLA, ಮಿನಿಸ್ಟ್ರು, CM ಈ ಎಲ್ಲದಕ್ಕೂ ಕೂಡ ಒಂದು ಸ್ಟಾರ್ಟಿಂಗ್ ಡೇಟು, ಎಕ್ಸ್ಪೈರಿ ಡೇಟು ಅಂತಿರುತ್ತೆ. ಎಕ್ಸ್ಪೈರಿ ಡೇಟೇ ಇಲ್ದಲೇ ಇರುವಂಥ ಒಂದೇ ಒಂದು ಪದವಿ ಅಂತಂದರೆ BJPಯ ಕಾರ್ಯಕರ್ತ ಅನ್ನುವಂಥದ್ದು. ಅದಕ್ಕೆ ಬಿಗಿನಿಂಗ್ ಡೇಟು ಇಲ್ಲ, ಎಂಡ್ ಡೇಟು ಇಲ್ಲ. ನಾವು ಇದ್ದಷ್ಟು ದಿವಸನೂ ನಾವು BJPಯ ಕಾರ್ಯಕರ್ತ. ನಮ್ಮಿಂದ ಇನ್ಯಾವುದಾರೇ ಪೊಸಿಷನ್ ಕಿತ್ಕೋಬೋದು, ನಾನು BJPಯ ಕಾರ್ಯಕರ್ತ ಅನ್ನೋದನ್ನು ಯಾರ ಕೈಲೂ ಕಿತ್ಕೊಳ್ಳೋಕ್ಕಾಗಲ್ಲ. ಈ ಸಂಸ್ಕಾರ ಕಲಿಸಿ ನಮಗೆ ಪಾರ್ಟಿಲಿ ನಾವು ಕೆಲಸ ಮಾಡೋಕ್ಕೆ ಬರುವಂಥವ್ರು. ಕಾಂಗ್ರೆಸ್ನವರಿಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಅದೇ ಸರ್ ನನ್ನ ಆರೋಪ, ಯು ಹ್ಯಾವ್ ಫೇಲ್ಡ್ ಆಸ್ MP ಫಾರ್ ಬ್ಯಾಂಗ್ಳೂರ್ ಅಂತ ಸರ್. ಬರೀ ಮೋದಿ ಅನ್ಕೊಂಡು ಎಲೆಕ್ಷನ್ ಮಾಡ್ತೀರಾ, ಅಥವಾ ನೀವು 5 ವರ್ಷ ಏನು ಮಾಡಿದ್ರಿ ಅನ್ನೋದು ಹೇಳ್ತೀರಾ? ಸರ್, ಒಬ್ಬ MP ಆಗಿ ಕಳೆದ 5 ವರ್ಷದಲ್ಲಿ ನಾನು ಏನು ಮಾಡಿದ್ದೀನಿ ಅನ್ನೋಂಥ ನಮ್ಮ ಕ್ಷೇತ್ರದ ಜನಕ್ಕೂ ಗೊತ್ತು. ನಿಮ್ಮ ಎದುರುಗಡೆ ನಾವು ತಿಳಿಸ್ಬೇಕಾಗಿರುವಂಥ ಜವಾಬ್ದಾರಿ ಇದೆ. ಅದರಿಂದ ನೀವು ಒಂದು 4-5 ನಿಮಿಷ ಕೊಟ್ಟರೆ ಅದನ್ನು ತಿಳಿಸ್ತೀನಿ ಪ್ಲೀಸ್. ನಾನು MP ಆದ ತಕ್ಷಣದಲ್ಲಿ ನಮಗೆ ಬಂದಂಥ ಫಸ್ಟ್ ಚಾಲೆಂಜು ಅಂತಂದರೆ ಕೋವಿಡ್. 100 ಬೆಡ್ಗಳ, ಆಕ್ಸಿಜನ್ ಬೆಡ್ಗಳ ಕೊರತೆ ಇವತ್ತು ಇಡೀ ದೇಶದಲ್ಲಿತ್ತು, ನಮ್ಮೂರಲ್ಲಿತ್ತು. ನಮ್ಮ ಕ್ಷೇತ್ರದಲ್ಲಿ 4 ಪಾಳು ಬಿದ್ದಂಥ ಆಸ್ಪತ್ರೆಗಳನ್ನು 30 ದಿವಸದಲ್ಲಿ ಅದನ್ನು ಸರಿ ಮಾಡಿ, ಆ ಆಸ್ಪತ್ರೆಗಳಿಗೆ ಆಕ್ಸಿಜನ್ ಬೆಡ್ಗಳನ್ನು ಹಾಕಿಸಿ, ICU ಬೆಡ್ಗಳನ್ನು ತರಿಸಿ 360 ಹೊಸ ಆಕ್ಸಿಜನ್ ಬೆಡ್ಗಳನ್ನು 30 ದಿವಸದಲ್ಲಿ ಸೃಷ್ಟಿ ಮಾಡಿದ್ದು ಆ ಟೈಮ್ನಲ್ಲಿ ನಾನು ಕೆಲಸ ಮಾಡಿರುವಂಥದ್ದು. ಇಡೀ ದೇಶದಲ್ಲಿ ಅತಿ ದೊಡ್ಡ ಆಕ್ಸಿಜನ್ ಕಾನ್ಸಂಟ್ರೇಟರ್ ಬ್ಯಾಂಕನ್ನು ಶುರು ಮಾಡಿದ್ದು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿ. ಸುಮಾರು 10,000ಕ್ಕೂ ಹೆಚ್ಚು ಜನಕ್ಕೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ಬ್ಯಾಂಕಲ್ಲಿ ನಾವು ಆಕ್ಸಿಜನ್ ಮನೆಗೆ ತಲುಪಿಸಿ ಆಕ್ಸಿಜನ್ ಕೊಟ್ವಿ. ಇಡೀ ಬೆಂಗಳೂರಲ್ಲಿ ಒಂದಿಷ್ಟು ಅಧಿಕಾರಿಗಳು, ಒಂದಿಷ್ಟು ಜನ ಏಜೆಂಟ್ಗಳು ಬೆಡ್ಗಳನ್ನು ಮಾರಾಟ ಮಾಡುವಂಥ ದಂಧೆ ಮಾಡಿದಾಗ, ಆ ದಂಧೆನ ನಮ್ಮದೇ ಸರ್ಕಾರ ಇದ್ದರೂ, ನಮ್ಮದೇ BBMP ಇನ್ನೊಂದಿದ್ರೂ ಕೂಡ ಅದನ್ನು ಹೊರಗಡೆ ಹಾಕಿ ಸಾವಿರಾರು ಜನಕ್ಕೆ, ಬಡವರಿಗೆ ಬೆಡ್ ಸಿಗೋ ರೀತಿ ಮಾಡಿದ್ದು ನಾನು. ಕೋವಿಡ್ ನಂತರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಡ ಜನ ಇದ್ದಾರೆ, ವಯಸ್ಸಾದವರು ಇದ್ದಾರೆ ಅಂತ ಹೇಳಿ 14 ಇದ್ದಂಥ ಜನೌಷಧಿ ಕೇಂದ್ರವನ್ನು 132 ಜನೌಷಧಿ ಕೇಂದ್ರಕ್ಕೆ ಏರಿಸಿ, ಪ್ರತಿ ವಾರ್ಡಿಗೂ 2 ಜನೌಷಧಿ ಕೇಂದ್ರ ಇರೋ ರೀತಿ ಮಾಡಿದ್ದು ಕಳೆದ 5 ವರ್ಷದಲ್ಲಿ ನಾನು. ನರೇಂದ್ರ ಮೋದಿಯವರ ಈ ಜನೌಷಧಿ ಕೇಂದ್ರದ ಯೋಜನೆಯಿಂದಾಗಿ ನಮ್ಮ ಕ್ಷೇತ್ರದಲ್ಲಿ 1 ವರ್ಷಕ್ಕೆ ಸುಮಾರು 2 ಲಕ್ಷ ಜನ ಜನೌಷಧಿ ಕೇಂದ್ರದಲ್ಲಿ ಮಾತ್ರೆ ತಗೋತಾ ಇದ್ದಾರೆ. ವಾರ್ಷಿಕ 25 ಕೋಟಿ ರೂಪಾಯಿ ಅದರಿಂದ ಉಳಿಸ್ತಾ ಇದ್ದಾರೆ. ನಮ್ಮ KSRTCಯ ಜಯನಗರದ ಡಯಾಲಿಸಿಸ್ ಆಸ್ಪತ್ರೆ ಪ್ರತಿ
ತಿಂಗಳು 550ಕ್ಕೂ ಹೆಚ್ಚು ಫ್ರೀ ಡಯಾಲಿಸಿಸ್ ಮಾಡ್ತೀವಿ. ಬಿಲ್ಲಿಂಗ್ ಕೌಂಟ್ರೇ ಇಲ್ಲ ನಮ್ಮ ಡಯಾಲಿಸಿಸ್ ಯೂನಿಟ್ನಲ್ಲಿ. ಒಂದ್ಸತಿ ಬಂದು ನೋಡಿ, ನಮ್ಮ ಚಿಕ್ಕಪೇಟೆ, ಕಾಟನ್ಪೇಟೆ, ನಗರದ ಪೇಟೆ, ಬೊಮ್ಮನಹಳ್ಳಿ ಈ ಭಾಗದಿಂದ ಆಟೋ ರಿಕ್ಷಾ ಡ್ರೈವರ್ಗಳು, ಗಾಡಿ ತಳ್ಳುವಂಥವ್ರು, ಯಾವುದೋ ಸೆಕ್ಯೂರಿಟಿ ಗಾರ್ಡ್ಗಳು, ಈ ಥರ ತುಂಬ ಕಷ್ಟದಲ್ಲಿರುವಂಥ ಜನ ₹1 ಡಯಾಲಿಸಿಸ್ಗೆ ದುಡ್ಡು ಕೊಡ್ದಲೇ ಬರ್ತಾರೆ. ಬೆಂಗಳೂರಿಗೆ 30 ವರ್ಷದಿಂದ ಸಬರ್ಬನ್ ರೈಲ್ ಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಇತ್ತು. 26 ಮೀಟಿಂಗ್ ಮಾಡಿದ್ದೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಜೊತೆಗೆ, ಮಹುವಾ ಜೊತೆಗೆ, ನೀತಿ ಆಯೋಗ್ ಜೊತೆಗೆ, ಕೇಂದ್ರ ಸರ್ಕಾರದ ಬೇರೆ ಬೇರೆ ಮಂತ್ರಿಗಳ ಜೊತೆಗೆ, ರಾಜ್ಯ ಸರ್ಕಾರದ ಕೇರಳ ಅಧಿಕಾರಿಗಳ ಜೊತೆಗೆ. 30 ವರ್ಷದಲ್ಲಿ ಆಗದಲೇ ಇರುವಂಥ ಸಬರ್ಬನ್ ರೈಲು ಇವತ್ತು ಬೆಂಗಳೂರಿಗೆ ಅಪ್ರೂವ್ ಆಗಿರೋದು ಕಳೆದ 5 ವರ್ಷದಲ್ಲಿ. ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಶುರುವಾಗುವಂಥ ಮೆಟ್ರೋ 2A 2B ಸಿಲ್ಕ್ ಬೋರ್ಡಿಂದ KR ಪುರಂ ಇಂದ ಏರ್ಪೋರ್ಟ್ ರೋಡು 2026 ಕಂಪ್ಲೀಟ್ ಆಯಿತು ಅಂತಂದರೆ ನೀವು ಸಿಲ್ಕ್ ಬೋರ್ಡಿಂದ ಏರ್ಪೋರ್ಟಿಗೆ 50 ನಿಮಿಷದಲ್ಲಿ ಫ್ಲಾಟ್ ಹೋಗ್ಬೋದು. ಈ 70 ಕಿಲೋಮೀಟರ್ ಇರುವಂಥ ಬೆಂಗಳೂರಿನ ಮೆಟ್ರೋ ಲೈನು ಕಳೆದ 5 ವರ್ಷದಲ್ಲಿ ನಾವು ಅಪ್ರೂವ್ ಮಾಡಿರುವಂಥದ್ದು 17,500 ಕೋಟಿ ರೂಪಾಯಿ ಪ್ರಾಜೆಕ್ಟು. ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯ RV ರೋಡಿಂದ ಬೊಮ್ಮಸಂದ್ರಕ್ಕೆ ಹೋಗುವಂಥ ಯೆಲ್ಲೋ ಲೈನ್ ಮೆಟ್ರೋ ಮಾರ್ಚ್ 6ನೇ ತಾರೀಕಿಗೆ ಅದರ ಟೆಸ್ಟಿಂಗ್ ಶುರುವಾಗುತ್ತೆ. ಕಂಪ್ಲೀಟ್ ಆದಮೇಲೆ 8 ಲಕ್ಷ ಜನ ಅದರಲ್ಲಿ ಓಡಾಡ್ತಾರೆ. 2016ನೇ ಇಸ್ವಿ ನಂತರ ಆ ಪ್ರಾಜೆಕ್ಟ್ ಸ್ಟ್ರಕ್ ಆಗಿತ್ತು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, BMRCL ಇದೆಲ್ಲದರ ಸಮನ್ವಯ ಮಾಡಿ ಚೈನಾಯಿಂದ ಅದಕ್ಕೆ ಬೇಕಾಗಿರುವಂಥ ಇಂಜಿನಿಯರ್ಸ್ಗಳನ್ನು ಇಲ್ಲಿಗೆ ಕರ್ಕೊಂಬರೋದಕ್ಕೆ ವೀಸಾ ವ್ಯವಸ್ಥೆಗಳನ್ನು ಮಾಡಿ, ರೆಡಿಮೇಡ್ ಟ್ರೈನ್ ಸೆಟ್ಗಳನ್ನು ಚೈನಾಯಿಂದ ಇಲ್ಲಿಗೆ ತೆಗೆದುಕೊಂಡು ಬಂದು ಕಲ್ಕತ್ತಾಗೆ ಹೋಗಿ ಟೀಟಾಗರ್ನಲ್ಲಿ ಯಾವ ರೀತಿ ಪ್ರೊಡಕ್ಷನ್ ಆಗ್ತಾ ಇದೆ ಅನ್ನುವಂಥ ಇನ್ಸ್ಪೆಕ್ಷನ್ಗಳನ್ನು ಮಾಡಿ ಬೆಂಗಳೂರಿಗೆ ಎಲ್ಲ ರೀತಿಯಲ್ಲೂ ಕೂಡ ಮೆಟ್ರೋಗೆ 226 ಟ್ರೈನ್ಗಳು ಬೆಂಗಳೂರಿಗೆ ಕರೆಕ್ಟ್ ಟೈಮಿಗೆ ತಯಾರಾಗೋದಕ್ಕೆ ವ್ಯವಸ್ಥೆ ಮಾಡಿದ್ದು ಕಳೆದ 5 ವರ್ಷದಲ್ಲಿ. ನಾನು ಬೆಂಗಳೂರಿನ BMTCಗೆ ಕೇಂದ್ರ ಸರ್ಕಾರದ ಫೇಮ್ ಸ್ಕೀಮ್ನ ಕೆಳಗಡೆ 1500 ಎಲೆಕ್ಟ್ರಿಕ್ ಬಸ್ಗಳು ಕಳೆದ 5 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿರುವಂಥದ್ದು. ಬೆಂಗಳೂರಿಗೆ 6,500 ಕೋಟಿ ರೂಪಾಯಿಯಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಕಳೆದ 5 ವರ್ಷದಲ್ಲಿ ಬಂದಿರುವಂಥದ್ದು. ನಾನು ಸ್ಕೂಲಲ್ಲಿದ್ದಾಗಿಂದ SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗಿಂದ ಕೂಡ ಬೆಂಗಳೂರಿಗೆ US ಕಾನ್ಸುಲೇಟ್ ಬರಬೇಕು ಅನ್ನುವಂಥ ಡಿಮ್ಯಾಂಡ್ ಇತ್ತು. ಎಷ್ಟು ಜನ CM ಬಂದರು, ಎಷ್ಟು ಜನ MP ಬಂದರು, ಎಷ್ಟು ಜನ ಮಿನಿಸ್ಟ್ರಿಗಳು ಬಂದರು, ಎಷ್ಟು ಜನ ಪ್ರೈಮ್ ಮಿನಿಸ್ಟರ್ಗಳು ಬಂದೋದ್ರು SM ಕೃಷ್ಣ ಅವರಿಂದ. ಈ ಕಾಲದಲ್ಲಿ ಕಾಂಗ್ರೆಸ್ನವ್ರು 10 ವರ್ಷ ಆಳಿದ್ರು. ಇವತ್ತು ಬೆಂಗಳೂರಿಗೆ US ಕಾನ್ಸುಲೇಟು ಇವತ್ತು ಬೆಂಗಳೂರಿಗೆ ಬಂದಿದ್ರೆ, ಬೆಂಗಳೂರಿಗೆ ಅದು ಅಪ್ರೂವಲ್ ಆಗಿತ್ತು ಅಂದರೆ ಕಳೆದ 5 ವರ್ಷದಲ್ಲಿ ನಮ್ಮೆಲ್ಲರ ಪ್ರಯತ್ನದಿಂದ ನರೇಂದ್ರ ಮೋದಿ ಸರ್ಕಾರದಿಂದ ಬಂದಿರುವಂಥದ್ದು. 2-3 ದಿವಸದಿಂದ NIA ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆಗಿದ ತಕ್ಷಣನೇ ಕರ್ನಾಟಕದ ಪೊಲೀಸ್ನವ್ರು ಎಷ್ಟು ಸ್ಪೀಡಾಗಿ ಅಲ್ಲಿ ತಲುಪಿದ್ರೋ ಅಷ್ಟೇ ಸ್ಪೀಡಾಗಿ NIA ಅವ್ರು ತಲುಪಿದ್ರು. ಬೆಂಗಳೂರಿಗೆ NIA ಬರಬೇಕು ಅಂತ ಹೇಳಿ ಅಮಿತ್ ಶಾ ಅವ್ರ ಹತ್ರ ಹೋಗಿ DJ ಹಳ್ಳಿ KJ ಹಳ್ಳಿ ರೈಟ್ಸ್ಗಳಾದ್ಮೇಲೆ ಬೆಂಗಳೂರಿಗೆ NIA ತರಬೇಕು. ಬೆಂಗಳೂರು ಇಡೀ ದಕ್ಷಿಣ ಭಾರತದ ಒಂದು ಆರ್ಥಿಕ ಒಂದು ಕೇಂದ್ರ ಬಿಂದು, ಇಟ್ ಇಸ್ ಎಪಿಸೆಂಟರ್ ಆಫ್ ಇಕನಾಮಿಕ್ ಆಕ್ಟಿವಿಟಿ. ಬೆಂಗಳೂರಿಗೆ NIA ಬರಬೇಕು ಅಂತ NIA ಬೆಂಗಳೂರಿಗೆ ತೆಗೆದುಕೊಂಡು ಬಂದಿದ್ಯಾರು? ನಮ್ಮ ಕ್ಷೇತ್ರದಲ್ಲಿ ಕಳೆದ 3 ವರ್ಷದಲ್ಲಿ ಸುಮಾರು 2,500 ಬಡ ಮಕ್ಕಳಿಗೆ ದಾನಿಗಳಿಂದ ಎತ್ತಿರುವಂಥ 10,000 ರೂಪಾಯಿ ಸಾಲ ಸ್ಕಾಲರ್ಶಿಪ್ ಕೊಟ್ಟಿದ್ವಿ, ನರೇಂದ್ರ ಮೋದಿ ವಿದ್ಯಾನಿಧಿ ಅಂತ. ಕರ್ನಾಟಕದಲ್ಲಿ 2,000 ಮಕ್ಕಳಿಗೆ 10,000 ರೂಪಾಯಿ ಅವರಿಗೆ ಸ್ಕೂಲ್ಗೆ ಹೋಗಿ ಫೀಸ್ ಕಟ್ಟಲಿಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿರುವಂಥ ಇನ್ಯಾವುದಾದ್ರು ನಿಮ್ಮ ಕಾಂಗ್ರೆಸ್ ಸಂಸದರು ಯಾವ್ದಾದ್ರು ಲಿಸ್ಟ್ ಕೊಡಿ ಸರ್. ಲಿಸ್ಟ್ ಇಲ್ಲಿ ಒಬ್ಬರೇ ಕೊಡಿ ಕೇಳಿ. ಎರಡನೇದು, ನಮ್ಮ ಕ್ಷೇತ್ರದಲ್ಲಿ ಸರ್ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿ 14,000 ಮನೆ ಕಟ್ಟಿದೆ. 14,000 ಮನೆ. MP ಆದಾಗಿಂದ ಇವತ್ತಿನ ತನಕ ನಮ್ಮ ಆಫೀಸಲ್ಲಿ ನಿರಂತರವಾಗಿ ಆಯುಷ್ಮಾನ್ ಭಾರತ್ ಕಾರ್ಡ್ನ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ. ಅಜಿತ್ 1.5 ಲಕ್ಷ ಜನ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಇಟ್ಕೊಂಡಿರುವಂಥ ಜನ ಇದ್ದಾರೆ. 1.5 ಲಕ್ಷ ಜನ. 436 ಕೋಟಿ ರೂಪಾಯಿ ಟೋಟಲ್ ಕ್ವಾಂಟಮ್ ಆಫ್ ಟ್ರೀಟ್ಮೆಂಟ್. ಕಳೆದ 5 ವರ್ಷದಲ್ಲಿ 400 ಕೋಟಿ ರೂಪಾಯಿ ಟ್ರೀಟ್ಮೆಂಟ್ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ನಮ್ಮ ಕ್ಷೇತ್ರ ಜನಕ್ಕೆ ಸಿಕ್ಕಿದೆ. ನಮ್ಮ ಕ್ಷೇತ್ರದ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಡಿ ಸಾಲ ಕೊಟ್ಟಿದ್ದಾರೆ. 10,000 ರೂಪಾಯಿ ಸಾಲ 44,000 ಜನಕ್ಕೆ. ಬರೀ ಬೆಂಗಳೂರು ಸೌತಲ್ಲಿ ಕಳೆದ 2 ವರ್ಷದಲ್ಲಿ 44,000 ಬೀದಿ ಬದಿ ವ್ಯಾಪಾರಿಗಳೇ ನಾವು 10,000 ರೂಪಾಯಿ ಸಾಲ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಬಡವರಿಗೆ ಬ್ಯಾಂಕ್ ಒಳಗೆ ಎಂಟ್ರಿನೇ ಇರ್ತಿರ್ಲಿಲ್ಲ. ಇವತ್ತು ಬ್ಯಾಂಕ್ನ ಮ್ಯಾನೇಜರು ಮತ್ತೊಬ್ಬರು ರಸ್ತೆಗೆ ಹೋಗಿ ಬಡವರನ್ನು ಹುಡುಕಿ ಇವತ್ತು ಗ್ಯಾರಂಟಿ ಇಲ್ದಲೆ ಇನ್ನೊಂದು ಕೊಲ್ಯಾಟರಲ್ ಇಲ್ದಲೆ ಸಾಲ ಕೊಡ್ತಾ ಇದ್ದಾರೆ.
ಸರ್ ನಮಸ್ಕಾರ, ನನ್ನ ಹೆಸರು ನಾಗೇಶ್ ವಿ ಪ್ರಜಾಕಿ ಅಂತ. ಸರ್ ನೀವು ಇಷ್ಟೊತ್ತು ಹೇಳಿದ್ರಿ ನಾವು ತುಂಬ ಅಭಿವೃದ್ಧಿ ಮಾಡಿದ್ದೀವಿ, ಹಾಗೆ ಹೀಗೆ, ಇದು ಜನಗಳ ಮುಂದೆನೇ ಹೋಗ್ತೀವಿ ಅಂತಲೂ ಹೇಳಿದ್ರಿ, ಮತ್ತು ನಾವು ಜನಗಳ ಮಧ್ಯೆನೇ ಇರ್ತೀವಿ ಅಂತ ಹೇಳಿದ್ರಿ. ಇದು ಜನಗಳಿಗೂ ಸಹ ಗೊತ್ತು ಅಂತ ಹೇಳಿದ್ರಿ. ಹಾಗಿದ್ಮೇಲೆ ಸರ್, ಸಾವಿರಾರು ಕೋಟಿ ಖರ್ಚು ಮಾಡಿ ತಾವು ಕ್ಯಾನ್ವಾಸ್ ಮಾಡೋದು ಯಾಕೆ? ಏನಕ್ಕೆ ಇಷ್ಟೊಂದು ಸಾವಿರಾರು ಕೋಟಿ ಖರ್ಚು ಮಾಡಿ ಅದೇ ಸಾವಿರಾರು ಕೋಟಿ ಇದೇ ಜನಗಳಿಗೆ ಒಳ್ಳೇದು ಮಾಡೋದ್ರಿಂದ ಸಾವಿರಾರು ಕೋಟಿ ಇನ್ನೂ ಬಡ ಜನಗಳಿಗೆ ಒಳ್ಳೇದು ಮಾಡ್ಬೋದಲ್ವಾ ಸರ್? ಅಂದ್ರೆ ಪ್ರಚಾರ ಮಾಡಬೇಡಿ, ಪ್ರಚಾರ ಮಾಡೋ ಅವಶ್ಯಕತೆ ಇಲ್ವಾ? ಯಾಕಂದರೆ ನನಗೆ ಗೊತ್ತು ನೀವೇನು ಒಳ್ಳೇದು ಮಾಡಿದ್ದೀರಾ. ಒಬ್ಬ ಜನಪ್ರತಿನಿಧಿಯಾಗಿ, ನಾನೊಬ್ಬ ಮತದಾರನಾಗಿ ನನಗೆ ಗೊತ್ತಿದೆ ಏನು ಒಳ್ಳೇದು ಮಾಡಿದ್ದೀರಾ ಅಂತ. ನನಗೆ ನೀವು ಬಂದು ಹೇಳೋ ಅವಶ್ಯಕತೆ ಇಲ್ಲ, ನಾನು ಒಳ್ಳೇದು ಮಾಡಿದ್ದೀನಿ ನಿನಗೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಹಾಗಂತ ನೀವು ದೊಡ್ಡ ದೊಡ್ಡ ರ್ಯಾಲಿಗಳಲ್ಲಿ ದೊಡ್ಡ ದೊಡ್ಡ ಮೈಕ್ ಹಾಕ್ಕೊಂಡು ಜೋರಾಗಿ ಹೇಳ್ತೀರಾ, ನಾನು ಹಿಂಗೆ ಮಾಡಿದ್ದೀನಿ, ಅವ್ನು ಸರಿ ಇಲ್ಲ ಅಂತ. ಪ್ರಶ್ನೆ ಸಿಕ್ತು, ಹೇಳಿ ಸರ್. ಮಾಡಿದ್ದೇ ನಿಜ, ಅದರ ಪ್ರಚಾರ ಯಾಕಬೇಕು? ಮನೇಲಿ ಕೂತ್ಕೊಂಡು ಗೆದ್ದು ಬಿಡ್ತೀರಿ ಅಂತ. ಒಂದು ಪ್ರಜಾಪ್ರಭುತ್ವದಲ್ಲಿ ಜನಕ್ಕೆ ನಾವು ಮಾಡಿರುವಂಥ ಕೆಲಸವನ್ನು ತಿಳಿಸ್ಬೇಕಾದಂಥ ಒಂದು ಕರ್ತವ್ಯ ಕೂಡ ಒಬ್ಬ ಸಾರ್ವಜನಿಕ ಪ್ರತಿನಿಧಿಗೆ, ರಾಜಕೀಯ ಪಕ್ಷಕ್ಕೆ ಇರುತ್ತೆ. ಇಟ್ ಈಸ್ ಅ ಡ್ಯೂಟಿ. ಜನಕ್ಕೆ ನಾವು ಏನು ಮಾಡಿದ್ದೀವಿ ಅಂತ, ಯಾಕೆಂದರೆ ಆಯ್ಕೆ ಮಾಡಿರೋರವರು, ನಮಗೆ ಕೆಲಸ ಕೊಟ್ಟಿರೋದವರು, ಅವ್ರ ಹತ್ರ ಹೋಗಿ ನಾವು ಈ ಕೆಲಸ ಮಾಡಿದ್ದೀವಿ ಅಂತ ಹೇಳೋ ಅಂಥ ಜವಾಬ್ದಾರಿ, ಕರ್ತವ್ಯ ನಮ್ದಿರುತ್ತೆ. ಅದನ್ನು ಮಾಡಲಿಲ್ಲ ಅಂತಂದರೆ ಅವನ ಆ ಕರ್ತವ್ಯದಿಂದ ನುಣುಚ್ಕೋತಾ ಇದ್ದಾನೆ ಅಂತ. ನಾವು ಜನರ ಹತ್ರ ಈ ಕೆಲಸ ಮಾಡಿದ್ದೀವಿ ಅಂತ ಪದೇ ಪದೇ ಬಂದು ಜನಕ್ಕೆ ಹೇಳಿ, ಜನ ನಮಗೆ ಕೊಟ್ಟಿರುವಂಥ ಮ್ಯಾಂಡೇಟನ್ನು ಗೌರವಿಸ್ತಾ ಇರೋದ್ರಿಂದನೇ ಜನ ನಮಗೆ ಪದೇ ಪದೇ ಆಯ್ಕೆ ಮಾಡ್ತಾ ಇರೋದು. ಇದು ಭಾಳ ಈಸಿ ಕೆಲಸ ಅಲ್ಲ, ಭಾಳ ಪರಿಶ್ರಮದ ಕೆಲಸ. ಪ್ರಧಾನಮಂತ್ರಿಗಳು 18 ಗಂಟೆ 20 ಗಂಟೆ ಇದನ್ನು ಮಾಡೋದ್ರಲ್ಲಿ ಕೆಲಸ ಮಾಡ್ತಾರೆ. ಈ ಪರಿಶ್ರಮ ಮಾಡ್ದಲೇ ಇರೋದಕ್ಕೇನೆ, ಜನರ ಹತ್ರ ಬಂದು ಪದೇ ಪದೇ ಇದನ್ನು ಹೇಳ್ದಲೇ ಇರೋದಕ್ಕೇನೆ ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಈ ಸ್ಥಿತಿ ಬಂದಿರೋದು. ನಮಸ್ಕಾರ ಸರ್, ನನ್ನ ಹೆಸರು ವಿಜಯ್ ಪ್ರಜಾಕಿ ಅಂತ ಹೇಳಿ. ನೀವು ಒಂದು ಸೋಷಿಯಲ್ ಮೀಡಿಯಾ ಚಾನಲ್ನಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಭಾಗವಹಿಸಿದ್ರಿ. ಅಲ್ಲಿ ಇವತ್ತು ರಾಜಕಾರಣ ಅನ್ನೋಂಥದ್ದು ಒಂದು ಬಿಸ್ನೆಸ್ ಮಾಡೆಲ್ ಆಗಿಬಿಟ್ಟಿದೆ. ಅಲ್ಲಿ ಹಣದ ಒಂದು ಇನ್ಫ್ಲೂಯೆನ್ಸು ಕಮ್ಮಿ ಆಗಬೇಕು, ಒಂದು ರ್ಯಾಡಿಕಲ್ ಬದಲಾವಣೆ ಬರಬೇಕು ಅನ್ನೋಂಥ ವಿಚಾರವನ್ನು ನೀವು ಒಪ್ಕೊಂಡಿದ್ರಿ. ಅದನ್ನು ಯಾವಾಗ ನೀವು ಜಾರಿಗೆ ತರ್ತೀರಿ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಇವತ್ತು ಇವ್ರು ಸುಳ್ಳು ಹೇಳ್ತಾರೆ, ಇವ್ರು ಸುಳ್ಳು ಹೇಳ್ತಾರೆ, ಅದನ್ನು ಬಗೆಹರಿಸೋದೇ ಒಂದು ದೊಡ್ಡ ಕಾರ್ಯ ಆಗ್ಬಿಟ್ಟಿದೆ. ನೀವು ಒಂದು ಗಂಭೀರ ವಿಷಯ ರೈಸ್ ಮಾಡಿದ್ರಿ. ಪಾಲಿಟಿಕ್ಸಲ್ಲಿ ಇರೋವಂಥ ಹಣ ಜಾಸ್ತಿ ಆಗ್ತದೆ, ಬಿಸ್ನೆಸ್ ಮಾಡಲ್ ಆಗಿದೆ ಅಂತ. ನಿಮ್ಮ ರೀತಿಯೇ ಈ ಐಡಿಯಲಿಸಮ್ ಇಟ್ಕೊಂಡು ಬಂದಿರೋವಂಥ ಯುವಕ ನಾನು. ಆ ಕಾರಣಕ್ಕೋಸ್ಕರನೇ ಆ ಇಂಟರ್ವ್ಯೂ ಇರ್ಬೋದು, ಇನ್ಯಾವುದೇ ಇಂಟರ್ವ್ಯೂ ಇರ್ಬೋದು, ಎಲ್ಲ ಇಂಟರ್ವ್ಯೂಗಳಲ್ಲೂ ಕೂಡ ರಾಜಕಾರಣದಲ್ಲಿರುವಂಥ ದುಡ್ಡಿನ ಒಂದು ಇನ್ಫ್ಲೂಯೆನ್ಸ್ನ ಬಗ್ಗೆ ನಾನು ಭಾಳ ತೀಕ್ಷ್ಣವಾಗಿ ನಾನು ಮಾತನಾಡ್ತಿರ್ತೀನಿ. ಚುನಾವಣಾ ರಿಫಾರ್ಮ್ಸು ದೇಶದಲ್ಲಿ ಬರಬೇಕಾದಂಥ ಅಗತ್ಯತೆ ಇದೆ. ಪ್ರಧಾನಮಂತ್ರಿಗಳು ಒಂದು ರಿಫಾರ್ಮ್ನ ಸಜೆಸ್ಟ್ ಮಾಡಿರುವಂಥದ್ದು 1 ನೇಷನ್ 1 ಎಲೆಕ್ಷನ್. ನಿಮಗೆ 1 ನೇಷನ್ 1 ಎಲೆಕ್ಷನ್ ಮಾಡೋದ್ರಿಂದ ನಿಮಗೆ ಚುನಾವಣೆಯ ಖರ್ಚು ಒಂದೇ ಸತಿಗೆ 50% ಕಡಿಮೆ ಆಗುತ್ತೆ. ಇತ್ತೀಚೆಗೆ ನಮ್ಮ ಪಾರ್ಟಿಯ ಒಂದು ಮೀಟಿಂಗ್ನಲ್ಲಿ ಅಮಿತ್ ಶಾ ಅವರು ಒಂದು ಮಾತು ಹೇಳಿದ್ರು, ನನಗೆ ಭಾಳ ಖುಷಿಯಾದಂಥ ಒಂದು ಮಾತದು. ಈ ಸತಿ ಚುನಾವಣೆಗೆ ಹೋಗಬೇಕಾದ್ರೆ ಯಾರ್ಯಾರು ಸಿಟ್ಟಿಂಗ್ MP ಗಳಿದ್ದೀರಾ, ಆ ಸೀಟ್ಗಳಲ್ಲಿ ನಾವು ಹಿಂದಿನ ಸತಿ ಎಷ್ಟು ದುಡ್ಡು ಖರ್ಚು ಮಾಡಿದ್ವೋ ಅದಕ್ಕಿಂತ ಮಿನಿಮಮ್ 30% ದುಡ್ಡು ಕಡಿಮೆ ಖರ್ಚು ಮಾಡಬೇಕು ಅಂತ ಅಮಿತ್ ಶಾ ಅವರು ಈ ಮಾತು ಹೇಳಿದ್ರು. ಒಬ್ಬ ಹೈಸ್ಕೂಲ್ ಮೇಸ್ಟ್ರು ಕೂಡ ಎಲೆಕ್ಷನ್ ಗೆಲ್ಲಲಿಕ್ಕೆ ಆಗಬೇಕು, ಈ ವಾತಾವರಣ ನಾವು ಕಲ್ಪಿಸಬೇಕು ಅಂತ. ಇದು ನಮ್ಮ ಐಡಿಯಲ್ಲು. ಸೊ ಚುನಾವಣೆಗಳ ರಿಫಾರ್ಮ್ ಆಗಬೇಕಿದೆ. 1 ನೇಷನ್ 1 ಎಲೆಕ್ಷನ್ ಇಸ್ ಅ ಗ್ರೇಟ್ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ದ್ಯಾಟ್. ಪ್ರಜಾಕೀಯ ಥರ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ಚೇಂಜ್ ಆಗಬೇಕು ಅಂತಿರುವಂಥ ಪಾರ್ಟಿಗಳು ಕೂಡ ಈ ರೀತಿಯ ರಿಫಾರ್ಮ್ಸ್ಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ತೇಜಸ್ವಿ, ಅಂದರೆ ದುಡ್ಡಿನ ಇನ್ಫ್ಲೂಯೆನ್ಸ್ ಕಡಿಮೆ ಆಗಬೇಕು ಅಂತ. ನೀವು ಫಸ್ಟ್ ಟೈಮ್ MP, ಇವರೇ ಒಂದು ನಿಮಿಷ, ಫಸ್ಟ್ ಟೈಮ್ MP ನೀವು ಕಳೆದ ಸಲ ಎಷ್ಟು ಆಸ್ತಿ ಡಿಕ್ಲೇರ್ ಮಾಡ್ಕೊಂಡಿದ್ರಿ, ಈ ಸಲ ಎಷ್ಟು ಮಾಡ್ತೀರಿ? ಇನ್ನೇನು ಎಲೆಕ್ಷನ್ ಬರ್ತಾ ಇದೆ, ಎಷ್ಟು % ನಿಮ್ಮ ಆಸ್ತಿಲಿ ಜಾಸ್ತಿ ಆಗಿದೆ? ಸರ್, ನಾನು ಕಳೆದ ವರ್ಷ ಚುನಾವಣೆ ಎದುರಿಸುವಂಥ ಟೈಮ್ನಲ್ಲಿ ನಾನು ಕಾಲೇಜಿನಿಂದ ಹೊರಗಡೆ ಬಂದಂಥ ಒಂದು 2 ವರ್ಷ ಕೆಲಸ ಮಾಡಿದಂಥ ಒಬ್ಬ ಯಂಗ್ಸ್ಟರ್. ಓಕೆ. ಆಗ ನಾನು ಒಬ್ಬ ಜೂನಿಯರ್ ಲಾಯರ್ ಆಗಿ ಇನ್ನೊಬ್ಬರ ಹತ್ರ ಕೆಲಸ ಮಾಡ್ತಾ ಇದ್ದೆ. ನನ್ನ ಒಟ್ಟು ಆಸ್ತಿ ನಾನು ಹೋದ ವರ್ಷ ಡಿಕ್ಲೇರ್ ಮಾಡ್ಕೊಂಡಿದ್ದು ಸುಮಾರು 13-13.5 ಲಕ್ಷನೋ ಏನೋ. ನಾನು ಇಡೀ ಕರ್ನಾಟಕದಲ್ಲೋ ಅಥವಾ ಇಡೀ ದಕ್ಷಿಣ ಭಾರತದಲ್ಲೋ ಅತ್ಯಂತ ಕಡಿಮೆ ದುಡ್ಡಿದ್ದಂಥ ಒಬ್ಬ ಕ್ಯಾಂಡಿಡೇಟ್ ಆಗಿ ನಾನು ಹೋದ ವರ್ಷ ಇದ್ದೆ. ಆವಾಗಲೂ ನನ್ನ ಹತ್ರ ಯಾವುದೇ ಚರಾಸ್ತಿ ಇರಲಿಲ್ಲ, ಅವತ್ತು ಯಾವುದೇ ನನ್ನ ಹತ್ರ ಚಿರಾಸ್ತಿ ಇರಲಿಲ್ಲ.
ಇವತ್ತೂ ಕೂಡ 5 ವರ್ಷ MP ಆದ ನಂತರದಲ್ಲೂ ನನ್ನ ಹತ್ರ ನನ್ನ ಹೆಸರಲ್ಲಿ ಒಂದು ಬೈಕು ಇಲ್ಲ, ಕಾರು ಇಲ್ಲ, ನನ್ನ ಹತ್ರ ಯಾವುದೇ ಮನುವೇನೂ ಇಲ್ಲ, ಯಾವುದೂ ಇಲ್ಲ. ಆಮೇಲೆ ನಾವೇನೋ ಬೇರೆ ಇನ್ನೊಬ್ಬರ ಹೆಸರಲ್ಲಿ ರಾಜಕಾರಣ ಮಾಡುವಂಥ ಅಥವಾ ಇನ್ನೊಬ್ಬರ ಹತ್ರ ಬೇನಾಮಿ ಆಸ್ತಿಗಳು ಮಾಡುವಂಥ ರಾಜಕೀಯದ ಗೋಜು ನನ್ನ ಹತ್ರ ಬಂದಿಲ್ಲ. ಓಕೆ. ಕಳೆದ 5 ವರ್ಷದಲ್ಲಿ MP ಆಗಿ ಬಂದಿರುವಂಥ ಸಂಬಳ ಮತ್ತು ನಾನು ಮತ್ತು ನನ್ನ ಜೊತೆಗಿರುವಂಥ 5 ಜನ ಪಾರ್ಟ್ನರ್ಸು ರನ್ ಮಾಡುವಂಥ ನನ್ನ ಲಾ ಫರ್ಮ್ ಹನುಮಂತ ನಗರದಲ್ಲಿರುವಂಥ ಟ್ರಸ್ಟ್ ಲಾ, ಇದರಿಂದ ನನಗೆ ಬಂದಿರುವಂಥ ಸಂಬಳ, ಇದು 2 ಸೋರ್ಸ್ ಆಫ್ ಇನ್ಕಮ್ ಬಿಟ್ಟರೆ ಇನ್ನು ಒಂದೇ ಒಂದು ರೂಪಾಯಿ ಕೂಡ ನನ್ನ ಅಕೌಂಟಿಗೆ ಇನ್ನು ಎಲ್ಲಿಂದ್ರೂ ಬಂದಿಲ್ಲ. ಸುಮಾರು 1-1.5 ಕೋಟಿ ಸೇವಿಂಗ್ಸು ಕಳೆದ 5 ವರ್ಷದಲ್ಲಾಗಿದೆ. ಹೆಚ್ಚು ಕಡಿಮೆ ಅಷ್ಟನ್ನು ನಾನು ಡಿಕ್ಲೇರ್ ಮಾಡ್ತೀನಿ. ನನ್ನ ಅಫಿಡವಿಟ್ ಫಿಲ್ ಮಾಡೋದು ಭಾಳ ಈಸಿ ಸರ್. ಆ ಕಾಲಮ್ನಲ್ಲಿ ಯಾವುದೇ ಕೇಳಿದ್ರು ಮೂವೇಬಲ್ಲು, ಇಮೂವಬಲ್ಲು, ಗೋಲ್ಡು, ಜ್ಯುವೆಲ್ರಿ, ಬುಲಿಯನು ಎಲ್ಲದಕ್ಕೂ ನಿಲ್ ಅಂತ ಬರ್ಕೊಂಡು ಹೋದರೆ ಮುಗದೇ ಹೋಯ್ತು. ಕಳೆದ 5 ವರ್ಷದಲ್ಲಿ ನಾನು ಗಳಿಸಿರೋದು ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಕ್ಷೇತ್ರ ಜನರ ಪ್ರೀತಿ. ಇವತ್ತು ಯಾವುದಾದ್ರೂ ಒಂದು ಟ್ರಾಫಿಕ್ ಸಿಗ್ನಲಲ್ಲಿ ನಾನು ನಿಂತ್ಕೊಂಡಿದ್ರೆ ನನ್ನ ಕಾರ್ ನೋಡಿದ್ರೆ ಎಷ್ಟೋ ಜನ ಬಂದು ನಮ್ಮನ್ನು ಮಾತನಾಡಿಸ್ತಾರೆ, ಸರ್ ಚೆನ್ನಾಗಿದ್ದೀರಾ ಅಂತಾರೆ, ಒಂದು ಆಶೀರ್ವಾದ ಮಾಡೋಗ್ತಾರೆ. ದಿಸ್ ಈಸ್ ವಾಟ್ ಐ ಹ್ಯಾವ್ ಅರ್ನ್ಡ್. ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಈ ಪೊಲಿಟಿಕಲ್ ರಿಫಾರ್ಮ್ಸ್ ಅಂತ ಬಂದಾಗ ನನಗೆ ಎಷ್ಟು ಸಂಬಳ ಬರುತ್ತೆ ನಿಮಗೀಗ? ಕೋವಿಡ್ಗಿಂತ ಮುಂಚೆ MP ಗಳಿಗೆ 1,70,000 ಏನೋ ಚೇಂಜ್ ಇತ್ತು, 1,35,000 40,000 ಏನೋ ಇತ್ತು. ಈಗ ಕೋವಿಡ್ನ ಟೈಮ್ನಲ್ಲಿ ಮೋದಿಜಿ ಎಲ್ಲ MP ಗಳ ಸ್ಯಾಲ್ರಿನ 30% ಏನೋ ಕಡಿಮೆ ಮಾಡಿದ್ರು. ಈಗ 1 ಲಕ್ಷ ರೂಪಾಯಿ ನಮ್ಮ ಆಮೇಲೆ ಸರಿ ಹೋಗಲಿಲ್ಲ, 30% ಮತ್ತು ವಾಪಸ್ ಇಲ್ಲ, ಅದನ್ನು ಜಾಸ್ತಿ ಮಾಡಲೇ ಇಲ್ಲ ಪ್ರಧಾನಮಂತ್ರಿಗಳು. ಈಗ 1 ಲಕ್ಷ ರೂಪಾಯಿ ಎಲ್ಲ MP ಗಳಿಗಿರುವಂಥ ಡ್ರಾಯಿಂಗ್ಸ್ 1 ಲ್ಯಾಕ್ ರುಪೀಸ್. ಸಾಕಾಗತ್ತಾ ಆ ಸಂಬಳ? ನಿಜವಾಗ್ಲೂ ಸಾಕಾಗೋದಿಲ್ಲ ಅಜಿತ್. ಯಾಕೆ? ಏನೇನು ಮೇಜರ್ ಖರ್ಚೇನು ನಿಮಗೆ? ನಮ್ಮ ಆಫೀಸಿಗೆ ಬರೋವಂಥ ಜನ ಯಾರು ಬರ್ತಾರೆ ಅವರಿಗೆ ಕಾಫಿ ತಿಂಡಿ ಬಿಸ್ಕೆಟ್ ಕೊಡಬೇಕು ಅಂತ ನಾವು ಖರ್ಚು ಮಾಡಿದ್ರೇನೆ ಅದೇ ತಿಂಗಳಿಗೆ 1 ಲಕ್ಷ ರೂಪಾಯಿಗಿಂತ ಜಾಸ್ತಿ ಖರ್ಚಾಗೋಗುತ್ತೆ. ಓಕೆ. ಬಟ್ ಇದನ್ನು ನಾವೊಂದು ಸೀರಿಯಸ್ ಚರ್ಚೆ ಮಾಡಬೇಕಿದೆ ಈ ಇಶ್ಯೂ ಬಗ್ಗೆ. ನಮಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಸ್ಟಾಫಿಗೆ ಒಂದಿಷ್ಟು ಸ್ಯಾಲ್ರಿ ಕೊಡ್ತಾರೆ. 22,000 ರೂಪಾಯೋ 25,000 ರೂಪಾಯಿ ಈ ರೀತಿ ಸ್ಯಾಲ್ರಿ ಕೊಡ್ತಾರೆ. ಓಕೆ. ನಿಮಗೆ ಒಬ್ಬ ಒಳ್ಳೆ ಗ್ರ್ಯಾಜುಯೇಟು ಕಾಲೇಜಿಂದ ಪಾಸ್ಔಟ್ ಆಗಿರೋರು ನಿಮಗೆ ಒಬ್ಬರು PS ಆಗೋ ಮತ್ತೊಬ್ಬರಾಗೋ ನಿಮಗೆ ಎಲ್ಲ ಕೆಲಸಗಳಿಗೆ ಅಸಿಸ್ಟ್ ಮಾಡೋದಕ್ಕೆ ಅಪಾಯಿಂಟ್ ಮಾಡ್ಕೊಳ್ಬೇಕು ಅಂತಂದರೆ ಅದಕ್ಕೇನೆ ನಿಮಗೆ ಯಾರು ಆ ಸಂಬಳಕ್ಕೆ ನಿಮ್ಮ ಹತ್ರ ಯಾರೂ ಬರಲ್ಲ. ಇದು ಆ್ಯಕ್ಚುಲಿ ಇರುವಂಥ ಸಮಸ್ಯೆ. ಇದು BJP ಕಾಂಗ್ರೆಸ್ ಅಂತ ನಾನು ಹೇಳ್ತಾ ಇಲ್ಲ, ಇದರಲ್ಲಿ ಒಂದು ವ್ಯವಸ್ಥೆ ಪರಿವರ್ತನೆ ಆಗಬೇಕಾಗಿದೆ. ಇನ್ಫ್ಯಾಕ್ಟು ಕರ್ನಾಟಕದ MP ಗಳಿಗೆ ಒಂದು ಅಡ್ವಾಂಟೇಜ್ ಇದೆ, ಅದಕ್ಕೆ ನಾವು ಕ್ರೆಡಿಟ್ SM ಕೃಷ್ಣ ಅವರಿಗೆ ಕೊಡಬೇಕು. ವೀರಪ್ಪ ಮೊಯ್ಲಿ ಕಾಲದಲ್ಲೂ ಕೂಡ ಅದಕ್ಕೆ ಹೆಲ್ಪ್ ಆಗಿತ್ತು ಅಂತ ನಾನು ಕೇಳ್ಪಟ್ಟೆ. ಕರ್ನಾಟಕದಲ್ಲಿ ಮಾತ್ರ ಆ್ಯಕ್ಚುಲಿ MP ಗಳಿಗೆ ಕಾರು ಮತ್ತು ಆಫೀಸಿಗೆ ಒಂದು ಆಫೀಸ್ ಅಲೋಯನ್ಸ್ ಕರ್ನಾಟಕದಲ್ಲಿ ಸಿಗುತ್ತೆ. ಓಕೆ. ಬೇರೆ ಕಡೆ ಬೇರೆ MP ಗಳಿಗೆ ಬೇರೆ ರಾಜ್ಯದಲ್ಲಿ ಓಡಾಡೋದಕ್ಕೆ ವೆಹಿಕಲ್ಲು ಮತ್ತು ಅದಕ್ಕೊಂದು ಆಫೀಸ್ ಸ್ಟಾಫು ರಾಜ್ಯ ಸರ್ಕಾರದಿಂದ ಸಿಗಲ್ಲ. ಕೇಂದ್ರ ಸರ್ಕಾರದಿಂದ ಪಾರ್ಲಿಮೆಂಟಿಂದ ಕೊಡುವಂಥ ಬರೀ 2-2 ಜನಕ್ಕೇನು ಇದಿದೆ, ಮತ್ತು ಟ್ರೈನಿಗೆ ಓಡಾಡುವಂಥ ಫ್ಲೈಟಿಗೆ ಓಡಾಡುವಂಥ ಅಲೋಯನ್ಸ್ ಏನಿದೆ ಇದು ಮಾತ್ರ ಕೊಡ್ತಾರೆ ಹೊರತು ರಾಜ್ಯದಲ್ಲಿ ಓಡಾಡೋದಕ್ಕೆ ಇದಿಲ್ಲ. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಈ ಕ್ರೆಡಿಟ್ ನಾನು ಆವಾಗ ಕಾಂಗ್ರೆಸ್ನಲ್ಲಿದ್ದಂಥ ವೀರಪ್ಪ ಮೊಯ್ಲಿ ಅವರು ಮತ್ತು SM ಕೃಷ್ಣ ಸಾಹೇಬ್ರಿಗೇ ಕೊಡ್ತೀನಿ. ಅವರೇ ಇದನ್ನು ಕರ್ನಾಟಕದಲ್ಲಿ MP ಗಳಿಗೆ ಕರ್ನಾಟಕದಲ್ಲಿ ಅವ್ರ ಕ್ಷೇತ್ರದಲ್ಲಿ ಓಡಾಡೋದಕ್ಕೆ ವೆಹಿಕಲ್ ವ್ಯವಸ್ಥೆ, ಆಫೀಸ್ ಸೆಟಪ್ ಮಾಡಿಕೊಂಡು ಆಫೀಸ್ನ ರನ್ ಮಾಡೋದಕ್ಕೆ ಒಂದು ಬೇಸಿಕ್ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರು. ಅಟ್ಲೀಸ್ಟ್ ಅದಕ್ಕೊಂದು ಸ್ವಲ್ಪ ಇದೆ. ಬಟ್ ನಿಜವಾಗ್ಲೂ 24 ಲಕ್ಷ ಜನ ನಮ್ಮ ಕ್ಷೇತ್ರದ ಮತದಾರರು. ನಮ್ಮ ಆಫೀಸಿಗೆ ಪ್ರತಿದಿನ ಆ್ಯಾವ್ರೇಜು 200-250 ಜನ ಬರ್ತಾರೆ. ನಾವೊಂದು ತಿಂಗಳಿಗೆ 1,000-1,200 ಲೆಟರ್ಗಳದು ಇದಕ್ಕೆ ಕೊಟ್ಟಿರ್ತೀವಿ. ಓಕೆ. ನಿಮಗೆ ಎಷ್ಟೋ ಸತಿ ಆ ಲೆಟರ್ ಹೆಡ್ ಕಾಸ್ಟೇ ಬಂದಿರಲ್ಲ, ಅದನ್ನು ನೀವೇ ಪ್ರಿಂಟ್ ಹಾಕ್ಸ್ಕೋಬೇಕು. ಅದಕ್ಕೆ ಸ್ಟೇಷನರಿ ಕಾಸ್ಟು ಎಲ್ಲ ಕೊಡ್ತಾರೆ. ಬಟ್ ಅದೆಲ್ಲವೂ ಕೂಡ ನಿಮಗೆ ಅಂದರೆ ನಿಮ್ಗೆ ಎಷ್ಟು ಅವ್ರು ಕೊಡ್ತಾರೆ ವರ್ಸಸ್ ನಿಮ್ಗೆ ಎಷ್ಟು ಬೇಕಾಗಿರುತ್ತೆ ಅನ್ನೋದನ್ನ ನೀವು ಕಂಪೇರ್ ಮಾಡಿದ್ರೆ ಅದು ಇದೇ ಆಗಲ್ಲ. ಸೊ ಇಂಥ ಸಿಸ್ಟಮಿಕ್ ರಿಫಾರ್ಮ್ಸ್ ನಿಜವಾಗ್ಲೂ ಬರಬೇಕಾಗಿದೆ. ಇನ್ನೊಂದು ಏರಿಯಾ ಯಾವ್ದು ಗೊತ್ತಾ ಸಿಸ್ಟಮಿಕ್ ರಿಫಾರ್ಮ್ಸ್ ಇದೇ ರೀತಿ ಬರಬೇಕಾಗಿರುವಂಥದ್ದು ನಮ್ಮ ಪೊಲೀಸ್ ಸ್ಟೇಷನ್ಗಳ ಖರ್ಚುಗಳಲ್ಲಿ. ಹೌದು. ನೀವೊಂದು ಸತಿ ನಮ್ಮ ಪೊಲೀಸ್ ಸ್ಟೇಷನ್ಗಳ ನಮ್ಮ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, ಅಲ್ಲಿರುವಂಥ ಹೆಡ್ ಕಾನ್ಸ್ಟೇಬಲು, ರೈಟ್ರನ್ನ ಕರೆದು ಕೇಳಿ ಎಷ್ಟು ಖರ್ಚಿರುತ್ತೆ ಒಂದು ಪೊಲೀಸ್ ಸ್ಟೇಷನ್ ನಡೆಸೋಕ್ಕೆ, ಅವ್ರಿಗೆ ಎಷ್ಟು ಸರ್ಕಾರದಿಂದ ದುಡ್ಡು ಬರ್ತಾ ಇದೆ ಅಂತ. ಇದನ್ನ ಮಾಡ್ದಲೇ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಪೊಲೀಸ್ ಸ್ಟೇಷನ್ ಅವ್ರಿಗೆ ಇನ್ಯಾರ ಹತ್ರನೋ ದುಡ್ಡು ಕೇಳ್ತಾರೆ, ಪ್ರಿಂಟಿಂಗ್ ಕಾಸು ಹಾಕ್ಸ್ಕೊಡು ಅಂತಾರೆ, ಇನ್ನೊಂದು ಯಾವುದೋ ಮಾಡು ಅಂತಾರೆ. ಇಂಥದ್ರ ಕಡೆಗೆ ವಿ ರಿಯಲಿ ನೀಡ್ ಟು ಮೇಕ್ ಸಮ್ ರಿಫಾರ್ಮ್ಸ್. ಇದು
ನನ್ನ 5 ವರ್ಷದಲ್ಲಿ ನನಗಾಗಿರುವಂಥ ಅನುಭವ ಇದೆ. ಅಜಿತ್ ಸರ್ ಸ್ಟಾರ್ಟಿಂಗ್ ನಿಮ್ಮನ್ನೊಂದು ಪ್ರಶ್ನೆ ಮಾಡಿದ್ರು, ಈಗ ಮುಂದಿನ ಲೋಕಸಭಾ ಚುನಾವಣೆ ಬರ್ತಿದೆ, ಯಾವ ಆಧಾರದ ಮೇಲೆ ಹೋಗ್ತಾ ಇದ್ದೀರೋ ಮುಂದಿನ ಚುನಾವಣೆಗೆ ಅಂತ. ಆಗ ನೀವು ಒಂದು ಹೇಳಿದ್ರ, ನಾನು ಜನಗಳ ಮಧ್ಯನೇ ಇದ್ದೀನಿ, ಆ ಆಧಾರದ ಮೇಲೆ ನನಗೆ ತುಂಬ ವಿಶ್ವಾಸ ಇದೆ, ಜನ ಮಧ್ಯ ಇರೋದಕ್ಕೋಸ್ಕರ ಜನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ರ. ಸರ್ 2023-22 ಅಲ್ಲೋ ಫ್ಲಡ್ ಬಂತು ಸರ್ ಕರ್ನಾಟಕದಲ್ಲಿ, ಸುಮಾರು ಭಾಗಗಳಲ್ಲಿ ಫ್ಲಡ್ ಆಯಿತು. ಅದರಲ್ಲಿ ನಿಮ್ಮದೇ MP ಕ್ಷೇತ್ರಗಳಲ್ಲೂ ಸುಮಾರು ಕಡೆ ಆನೆ ಆಗಿತ್ತು. ಆಗ ನೀವೆಲ್ಲೋ ಒಂದು ಕಡೆ ದೋಸೆ ಟೇಸ್ಟ್ ಮಾಡೋಕ್ಕೋ ತಿನ್ನೋಕ್ಕೋ ಏನೋ ಹೋಗಿದ್ರೆ ಸರ್. ಅವಾಗ ಹೋಗಿದಾಗ ಇದೇ ರಾಮನಗರದಲ್ಲೂ ಒಂದು ಕಡೆ ಫ್ಲಡ್ ಆಯಿತು ಸರ್. ಅಲ್ಲೂ ಒಬ್ಬರು ಕರ್ನಾಟಕದಲ್ಲಿ ಯಾರೋ ಏಕೈಕ ಒಬ್ಬರು MP ಅವ್ರನ್ನ ಎಲೆಕ್ಟ್ ಮಾಡಿ ಕಳಿಸಿದ್ದಾರೆ ಸರ್. ನೀವೇ ನೋಡಿದ್ರ ಜನಗಳು ಯಾವ ನೈತಿಕತೆ ಮೇಲೆ ಈ ಮಾತು ಹೇಳಿದ್ರೋ ಗೊತ್ತಿಲ್ಲ, ನಾನು ಜನಗಳ ಮಧ್ಯನೇ ಇದ್ದೀನಿ ಅಂದ್ಬಿಟ್ಟು. ಅವತ್ತು ಫ್ಲಡ್ ಬಂದಾಗ ಒಂದು ಕ್ಷಣನೂ ನೀವು ಅಲ್ಲಿ ಇರಲಿಲ್ಲ. ನೀವೇ ಸರ್ ನಿಮ್ಮದೇ ಆದಂಥ ಮಾಧ್ಯಮದಲ್ಲಿ ನೀವು ತೋರಿಸಿದ್ದೀರಾ. ಅದೇ ರಾಮನಗರದಲ್ಲಾದಾಗ ಏನು ಏಕೈಕ ಸಂಸದರು ಗೆದ್ದಿದ್ರು ಅವರು ಹೋಗಿದ್ದಾರೆ ಸಂದರ್ಭದಲ್ಲಿ DK ಸುರೇಶ್ ಇದನ್ನ ಅವ್ರಿಗೆ ಮೈ ಕೊಟ್ಟಿರಿ. ಎಸ್ ತೇಜಸ್ವಿ ಸರ್, ನನ್ನ ಕ್ಷೇತ್ರದ ಜನ ಇದನ್ನು ನಿರ್ಧಾರ ಮಾಡ್ತಾರೆ ಸರ್. ನಾನು ಜನರ ಮಧ್ಯದಲ್ಲಿ ಇದ್ನೋ ಒಂದು ನಿಮಿಷ ನಾನು DK ಸುರೇಶ್ ಅವ್ರು ಇರಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆಯಿತಾ. ಐ ಆಮ್ ಗಿವಿಂಗ್ ಆನ್ಸರ್ ಟು ಮೈ ಕ್ವೆಶ್ಚನ್ ಸರ್, ಟು ಯುವರ್ ಕ್ವೆಶ್ಚನ್. ನಾನೇನು ಮಾಡಿದ್ದೀನಿ ಅಂತ. ಕೋವಿಡ್ ಬಂದಾಗ ನಾನು ಜನರ ಮಧ್ಯದಲ್ಲಿ ಇದನ್ನ ಜನ ಉತ್ತರ ಕೊಡ್ತಾರೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಇನ್ಯಾವುದೋ ಸಮಸ್ಯೆ ಆದಾಗ, ಬರ ಬಂದಾಗ, ಇವತ್ತು ನೀರಿನ ಸಮಸ್ಯೆ ಇಲ್ಲ, BWSSB ಕಮಿಷನರ್ ಹತ್ರ ಹೋಗಿ ಅದಕ್ಕೆ ಟ್ಯಾಂಕರ್ಗಳಿಗೆ ಒಂದಿಷ್ಟು ರೇಟ್ ಫಿಕ್ಸ್ ಮಾಡಬೇಕು ಅಂತಂದು, ಕೊಳವೆ ಬಾವಿಗಳನ್ನು ಎಲ್ಲಿ ಕೊರಿಬೇಕು ಅಂತಂದು, ಫ್ರೀ ಟ್ಯಾಂಕರ್ಗಳಲ್ಲಿ ನೀರುಗಳನ್ನು ಕೊಡಿಸುವಂಥ ಪ್ರಯತ್ನ ಇದನ್ನ ಮಾಡಿದ್ದೀವಾ ಇಲ್ವಾ ನಮ್ಮ ಜನ ನೋಡ್ತಾರೆ. ನನಗೊಂದು ಪಾಲಿಸಿ ಇದೆ ಬ್ರದರ್. ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಒಂದು ಚಿಕ್ಕದು ಯಾವುದೋ ಒಂದು ಸಲೂನ್ ಓಪನ್ ಆಯಿತು ಅಂತಂದರೆ ನಮ್ಮ ಕ್ಷೇತ್ರ ಜನ ನನಗೆ ಕರೀತಾರೆ. ನಾನು ಹೇರ್ ಕಟ್ ಮಾಡಿಸೋವಂಥದ್ದು ಕೂಡ ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ಕ್ಷೇತ್ರ ಜನ ಯಾವ್ದಾರೋ ಓಪನ್ ಮಾಡಿದರೆ, ಯಾವ್ದಾರೋ ಒಂದು ಸಲೂನ್ ಇತ್ತು ಅಂತಾರೆ, ನಾನು ಅಲ್ಲೇ ಹೇರ್ ಕಟ್ ಮಾಡಿಸೋವಂಥದ್ದು. ಯಾವುದೋ ಒಂದು ದೋಸೆ ಅಂಗಡಿನೋ, ಇನ್ಯಾವುದೋ ಒಂದು ಹೋಟ್ಲೋ, ಯಾವುದೋ ಒಂದು ಸಣ್ಣ ಬಜ್ಜಿ ಅಂಗಡಿನೋ ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ಕ್ಷೇತ್ರ ಜನ ಓಪನ್ ಮಾಡಿದ್ರು ಅಂತಂದರೆ, ನಾನು ಆ ಕ್ಷೇತ್ರದ ನನ್ನ ಡ್ಯೂಟಿ ಅದು. ನಾನು ಅಲ್ಲಿಗೆ ಹೋಗ್ತೀನಿ, ಅಲ್ಲಿ ನಾನು ಊಟ ಮಾಡ್ತೀನಿ, ಇದು ಭಾಳ ಚೆನ್ನಾಗಿದೆ ಅಂತ ನಾನು ಫೇಸ್ಬುಕ್ಕಲ್ಲಿ ಹಾಕ್ತೀನಿ, 4 ಜನ ಬಂದು ಅದರಿಂದ ತಿನ್ನಲಿ, ಅವನಿಗೂ ಕೂಡ ಒಂದು ವ್ಯಾಪಾರ ಆಗಲಿ ಅಂತ ನಾನು ಎಲ್ಲ ಕಡೆ ಹೋಗ್ತೀನಿ. ನನ್ನ ಹೆಸರು ಇರ್ಷಾದ್ ಪಾಷಾ ಅಂತ ಹೇಳ್ಬಿಟ್ಟು, ನಿಮ್ಮ ಬ್ರದರೇ, ನೀವು ಹೇಳ್ತೀರಲ್ಲ ಬ್ರದರ್ಸ್ ಅಂತ, ಅದೇ ಬ್ರದರು. BJP ಅವರು ಇಷ್ಟೆಲ್ಲ ಮಾತಾಡ್ತಾರಿಲ್ಲ ಸರ್, ನಾವೇ ಸಾಚರು ಅಂತ ಹೇಳ್ಬಿಟ್ಟು. ನಿಮಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲನಾ? ನಂಬಿಕೆ ಇದೆ ಅಂದರೆ ಆಯ್ಕೆ ಆಗಿರೋ MLAಗಳಿಗೆ ಕುದುರೆ ವ್ಯಾಪಾರ ಮಾಡಿ ಏನಕ್ಕೆ ಸರ್ ಖರೀದಿ ಮಾಡ್ತಾ ಇದ್ದೀರಾ ನೀವೆಲ್ಲ? ಎಲ್ಲಿ ಸರ್? ಎಲ್ಲ ಕಡೆ. ಒಂದು ಸ್ಟೇಟ್ ಇಲ್ಲ, ಎಲ್ಲ ಸ್ಟೇಟಲ್ಲಿ. ಯಾವ ಸ್ಟೇಟ್ ಬಿಟ್ಟಿದ್ದೀರಾ ಹೇಳಿ ಸರ್ ನೀವು? ಅಂದರೆ ಶಾಸಕರನ್ನ ಖರೀದಿ ಮಾಡ್ತೀರಿ? ಹೌದು ಸರ್. ಓಕೆ, ಅದಕ್ಕೆ ಉತ್ತರ ಕೊಡ್ಬೇಕು ನಾವು ಸರ್. ಇವಾಗ ಆ ಪಾರ್ಟಿಲಿರೋ ಸಮಸ್ಯೆಯನ್ನು ತಡ್ಕೊಳಕ್ಕಾಗ್ದಲೆ ಶಾಸಕರುಗಳು ನಮ್ಮ ಪಾರ್ಟಿಗೆ ಬಂದರು ಅಂತಂದರೆ, ನಿಮ್ಮ ಪಾರ್ಟಿನೂ ಕಾಂಗ್ರೆಸ್ ಪಾರ್ಟಿನೂ ಗಟ್ಟಿಯಾಗಿ ಇಟ್ಕೊಳ್ಬೇಕಾಗಿರೋ ಜವಾಬ್ದಾರಿ BJPದಲ್ಲ ಸರ್. ಒಂದು ಏನು ಮಾಡೋಕ್ಕಾಗಿಲ್ಲ. ನಿಮ್ಮ ಪಾರ್ಟಿ ನೀವು ಚೆನ್ನಾಗಿ ಇಟ್ಕೊಳ್ಳಿ ಸರ್. ನಿಮ್ಮ ಪಾರ್ಟಿಲಿರುವಂಥ MLAಗಳನ್ನ, ನಿಮ್ಮ ಪಾರ್ಟಿಲಿ ಕಾಂಗ್ರೆಸ್ ಪಾರ್ಟಿಲಿರುವಂಥ MLAಗಳನ್ನ ನೀವು ಚೆನ್ನಾಗಿ ಇಟ್ಕೊಳಕ್ಕಾಗ್ತಾ ಇಲ್ಲ ಅಂತ ಅವ್ರು ನಮಗೆ ಬಂದರು ಅಂತ ನಮಗೆ ಬೈದ್ರೆ ಸರ್, ಸರ್ಕಾರ ಮಾಡೋದು ನಮ್ಮದೇ ಜವಾಬ್ದಾರಿ, ವಿರೋಧ ಪಕ್ಷನ ಗಟ್ಟಿಗಿಡೋದು ನಮ್ಮದೇ ಜವಾಬ್ದಾರಿ ಅಂದ್ರೆ ಇದು ಯಾವ ಕತೆ ಇದು? ಸರ್, ನನ್ನ ಹೆಸರು ರಿಷಿಕ್ ವಿವಾನ್ ಗೌಡ ಅಂತ, ಆರ್ಆರ್ ಕ್ಷೇತ್ರ JDS ವಕ್ತಾರ. ನಾನು ಸ್ಟ್ರೈಟ್ ಒಂದು ಕ್ವಶನ್ ಕೇಳೋದೇನು ಅಂತಂದರೆ, ಸರ್, ಕರ್ನಾಟಕದಲ್ಲಿ ಎಸ್ಪೆಷಲಿ ಕನ್ನಡಿಗರಿಗೆ ಬ್ಯಾಂಗ್ಳೂರಲ್ಲಿ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ. ಸೊ ನಾನು 28 ಸಂಸದರನ್ನು ಒಟ್ಟಾಗಿ ಕೇಳ್ತಾ ಇದ್ದೀನಿ, ನೀವು ಕಾವೇರಿ ಇಶ್ಯೂಸ್ನ ಯಾಕೆ ಸಾರ್ಟ್ ಔಟ್ ಮಾಡೋಕ್ಕಾಗಲ್ಲ? ಈ 10 ವರ್ಷ ಅಂದರೆ ನಾವು ಅಲಯನ್ಸ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಿಲ್ಲ. ನಾನು ಒಬ್ಬ ಕನ್ನಡಿಗನ ಆಗ್ಬಿಟ್ಟು ಬ್ಯಾಂಗ್ಳೂರು MP ಆಗಿರೋದನ್ನ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಯಾಕೆ ನೀವು ಇದನ್ನು ಇನ್ನೂ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ ಕಾವೇರಿ ಇಶ್ಯೂಸ್ನ? ನೆಕ್ಸ್ಟ್ MP ಎಲೆಕ್ಷನ್ಸ್ಗೆ ನೀವು ಹೇಳಿದಾಗ ಇದು ಒಂದು ಸಬ್ಜೆಕ್ಟ್ ಬರುತ್ತಾ, ಇದು ಒಂದು ಅಜೆಂಡಾ ತೊಗೊಳ್ತೀರಾ? ಕುಡಿಯೋ ನೀರಿನ ಸಮಸ್ಯೆ ಬರೀ ಬೆಂಗಳೂರಿಗೆ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ನಾವು ಯಾವ್ಯಾವ ನದಿಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಒಂದು ಕರ್ನಾಟಕದಿಂದ 28 ಸಂಸದರು ನೀವೇನು ಹೋಗ್ತಾ ಇದ್ದೀರಾ, ಯಾಕೆ ಇದ್ರ ಬಗ್ಗೆ ನೀವು ಧ್ವನಿ ಎತ್ತುತ್ತಾ ಇಲ್ಲ? ಒಂದು ಸ್ಪಷ್ಟತೆಗೋಸ್ಕರ ನಿಮ್ಗೊಂದು ಉತ್ತರ ಕೊಡ್ತಾ ಇರೋದು, ಕರ್ನಾಟಕದಲ್ಲಿ ಮಹದಾಯಿ ಇರ್ಬೋದು, ಕರ್ನಾಟಕದಲ್ಲಿ ಕೃಷ್ಣಾ DPR ಇರ್ಬೋದು, ಕರ್ನಾಟಕದಲ್ಲಿ ಇತ್ತೀಚೆಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ DPR ಅಪ್ರೂವ್ ಮಾಡಿ 5,400 ಕೋಟಿ ಬಜೆಟ್ನಲ್ಲಿ ಅನೌನ್ಸ್ ಮಾಡಿರುವಂಥದ್ದು ಇರ್ಬೋದು, ಕಾವೇರಿ ಫೇಸ್ 5 ಈಗೇನು ಕಂಪ್ಲೀಟ್ ಆಗ್ತಾಯಿದೆ ಅದಕ್ಕೆ ಫಂಡಿಂಗ್ನ ಇದಿರ್ಬೋದು, ಅದಕ್ಕೆ DPRನ ಅಪ್ರೂವಲ್ ಇದಿರ್ಬೋದು. ಇವೆಲ್ಲವೂ ಕೂಡ BJP ಸರ್ಕಾರ ಕೇಂದ್ರದಲ್ಲಿದ್ದಾಗ ಆಗಿರುವಂಥದ್ದು. ಸೊ ಕರ್ನಾಟಕದ ಎಲ್ಲ ನದಿಗಳ ಹಿತಾಸಕ್ತಿಯನ್ನು ಕಾಪಾಡೋದರಲ್ಲಿ ನಾವು ಕಟಿಬದ್ಧರಾಗಿದ್ದೀವಿ. ಎಸ್ ಮೇಡಮ್,
ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರು ಸೌತಿಂದನೇ ಬಂದಿರೋದು ಸರ್. ನಂದು ಇವಾಗ ಪ್ರಶ್ನೆ ಏನಂದರೆ, ಈಗ ನೀವು ಇಷ್ಟೊತ್ತು ಹೇಳ್ತಿದ್ರಿ ನಾನೊಬ್ಬ ಬಿ ಜೆ ಪಿಯ ಕಾರ್ಯಕರ್ತ ಅಂತ. ನನಗೆ ಈ ಮೊದಲಿಂದ ನ್ಯೂಸ್ ಅವ್ರು ಸ್ಟಾರ್ಟ್ ಆಗಿಂದ ನೋಡ್ತಾ ಇದ್ದೀನಿ, ಬರೀ ಮೋದಿ 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 ಅಂತ. ಸರ್, ಈ ಕಡೆ ಪ್ರಧಾನಮಂತ್ರಿ ಬಿಟ್ಬಿಡ್ತೀರಾ, ಆ ಕಡೆ ಬಿ ಜೆ ಪಿ ಬಿಟ್ಬಿಡ್ತೀರಾ. ನೀವು ಒಂಥರ ಮೋದಿ ಭಕ್ತರ ಥರ ಹೇಳ್ತಾ ಇದ್ದೀರಾ. ಆಮೇಲೆ ಹೇಳ್ತಾರೆ ಸಾಮಾನ್ಯ ಕಾರ್ಯಕರ್ತನಿಗೂ ಇಲ್ಲಿ ಸಿಗುತ್ತೆ. ಯಾಕೆ ಸರ್ ಪರ್ಯಾಯ ನಾಯಕರು ನಿಮ್ಮಲ್ಲಿ ಇಲ್ವಾ? ಪ್ರಶ್ನೆ ಒಂದು. ಮೋದಿಯ ಭಕ್ತರೋ ಬಿ ಜೆ ಪಿಯ ಕಾರ್ಯಕರ್ತರು? ಅಂದರೆ ಬಿ ಜೆ ಪಿ ಪದ ಬಳಕೆ ಕಡಿಮೆ, ಪ್ರಧಾನಮಂತ್ರಿಯ ಪದ ಬಳಕೆ ಕಡಿಮೆ, ಮೋದಿಯ ಹೆಸರು ಒಂದೇ ಇದೆ. ನೀವು ಬೇಕಾದರೆ ಮೊದಲಿಂದ ನೋಡ್ಕೊಂಬನ್ನಿ. ಪ್ರಶ್ನೆ ಒಂದು. ಪ್ರಶ್ನೆ ಎರಡು, ಕಪ್ಪು ಹಣನ ವಾಪಸ್ ತರ್ತೀನಿ ಅಂತ ನೀವು ಅಧಿಕಾರಕ್ಕೆ ಬಂದ್ರಿ. ಇವತ್ತಿನ ದಿವಸ ಭಾರತದ ಒಟ್ಟು ಸಾಲ ಎಷ್ಟಿದೆ? ನೀವೇ ಬಿ ಜೆ ಪಿಯವರೇ 1000 ಬಾರಿ ಹೇಳೋದು ನಮ್ಮ ವಿಶ್ವಗುರು ಅಂತ ಸರ್. ನಾವು ನಮ್ಮ ಪ್ರಧಾನಿಗಳು ಅಂತ ಹೇಳಿದ್ರೆ ನೀವು ನಮ್ಮ ವಿಶ್ವಗುರು ಅಂತೀರ. ವಿಶ್ವಗುರುವಿಗೆ ಭಾರತದ ಸಾಲವನ್ನು ಹೆಚ್ಚು ಮಾಡೋ ಒಂದು ಶಕ್ತಿ ಇದೆಯೇ ಹೊರತಾಗಿ ಕಡಿಮೆ ಮಾಡೋ ಶಕ್ತಿ ಇಲ್ವಾ? ಮೋದಿ ಬಿಟ್ಟರೆ ಇನ್ನೇನಿಲ್ವಾ? ಅಂದರೆ ಬಿ ಜೆ ಪಿ ಸಿದ್ಧಾಂತ ಕೇಂದ್ರಿತ ಪಕ್ಷ ಆಗಿರುವಂಥದ್ದು ಈಗ ವ್ಯಕ್ತಿ ಕೇಂದ್ರಿತ ಪಕ್ಷವಾಗಿದೆ. ಎಲ್ಲದಕ್ಕೂ ಮೋದಿ 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 ಅಂತೀರಿ. ಲೋಕಸಭಾ ಚುನಾವಣೆ ಮೋದಿ, ಓಕೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ವಿಧಾನಸಭೆ ಬಂದರು ಮೋದಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂದರು ಮೋದಿ. ಅಜಿತ್, ಸಿದ್ಧಾಂತ ಅನ್ನುವಂಥದ್ದು ಅಮೂರ್ತ. ಹೌದು. ಸಿದ್ಧಾಂತಕ್ಕೆ ಒಂದು ರೂಪ ಬರುವಂಥದ್ದು ಒಬ್ಬ ವ್ಯಕ್ತಿಯಲ್ಲಿ. ನರೇಂದ್ರ ಮೋದಿಯವರನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಅಭಿಮಾನಿಗಳು ಗೌರವಿಸುವಂಥದ್ದು, ಅವರನ್ನು ಪ್ರೀತಿ ಮಾಡುವಂಥದ್ದು, ನಾವು ಆದರ್ಶ ಅಂತ ನಂಬಿರುವಂಥ ಸಿದ್ಧಾಂತಗಳನ್ನು ಅವ್ರು ಪ್ರತಿನಿಧಿಸೋದ್ರಿಂದ, ಅವರು ಅದನ್ನು ಮೈಗೂಡಿಸ್ಕೊಂಡಿರೋದ್ರಿಂದ. ಓಕೆ. ಆ ಕಾರಣಕ್ಕೋಸ್ಕರ ಮೋದಿಯವರನ್ನು ನಾವು ಹೌದು ಮೋದಿ ಭಕ್ತರು. ಯಾಕೆ ಅಂದರೆ ಮೋದಿ ಅವರ ಜೀವನದಲ್ಲಿ, ಅವರ ವ್ಯಕ್ತಿತ್ವದಲ್ಲಿ ಮೋದಿಯವರು ಈ ಎಲ್ಲ ಗುಣಗಳನ್ನು ಅಳವಡಿಸ್ಕೊಂಡಿರೋದ್ರಿಂದ ಮೋದಿಯವರನ್ನು ನಾವು ಗೌರವಿಸುವಂಥದ್ದು. ನಾವು ಅಂಧಭಕ್ತರಲ್ಲ. ಅಂಧಭಕ್ತರು ಯಾರು ಅಂತಂದರೆ, ಚುನಾವಣೆ ಆದಮೇಲೂ ಕೂಡ ಒಂದು ಚುನಾವಣೆ ಇನ್ನೊಂದು ಚುನಾವಣೆ ಸೋಲ್ತಾನೆ ಇದ್ರೂ ಕೂಡ ಇಲ್ಲ ಅವರೇ ನಮ್ಮ ನಾಯಕರು ಅಂತ ಹೇಳುವಂಥದ್ದು ಅಂಧಭಕ್ತರು. ನಮ್ಮ ನಾಯಕರು ಸರಿನೋ ತಪ್ಪೋ ಏನು ಮಾಡಿದ್ರು ಕೂಡ ಅವರೇ ಜೈ ಅನ್ನುವಂಥದ್ದು ಅಂಧಭಕ್ತರು. ನನಗೆ ಎಷ್ಟೋ ಸತಿ ಅನ್ಸುತ್ತೆ ಅಜಿತ್, ಮೋಸ್ಟ್ ಡಿಫಿಕಲ್ಟ್ ಕಾರ್ಯಕರ್ತರು ಯಾವ ಪಾರ್ಟಿ ಇದು ಅಂತಂದರೆ ಅದು ಬಿ ಜೆ ಪಿ ಪಾರ್ಟಿ ಕಾರ್ಯಕರ್ತರು. ಬಿ ಜೆ ಪಿ ಪಾರ್ಟಿಯ ಕಾರ್ಯಕರ್ತರನ್ನ ನೀವು ಇಂಪ್ರೆಸ್ ಮಾಡಿ ಅವ್ರನ್ನ ನೀವು ಜೊತೆಗಿಟ್ಕೊಳ್ಳೋದು ಬಹಳ ಕಷ್ಟ. ಏಕೆ ಅಂತಂದರೆ ಯಾವ್ದಾರ ಒಂದು ಟೈಮಲ್ಲಿ ನೀವೇನಾದರೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅನ್ನಿಸ್ತು ಅಂತಂದರೆ ಕಾಂಗ್ರೆಸ್ನವ್ರಿಗಿಂತ ಫಸ್ಟ್ ವಿರೋಧ ಮಾಡುವಂಥ ಬಿ ಜೆ ಪಿ ಕಾರ್ಯಕರ್ತರು ನಾವು ಎಷ್ಟೋ ಸತಿ ನೋಡಿದ್ದೀವಿ. ಮೋದಿಯವ್ರಿಗೂ ವಿರೋಧ ಮಾಡ್ತಾರೆ ನಮ್ಮ ಕಾರ್ಯಕರ್ತರು. ಯಾವುದೋ ಒಂದು ಸತಿ ಹಿಂಗೆ ಅನಿಸ್ಲಿಲ್ಲ, ಹಿಂಗೇನೋ ಅಂದರು ಅಂತಂದರೆ ಇಲ್ಲ ಇದು ಸರಿಗಿಲ್ಲ ಅಂತ ಹೇಳುವಂಥದ್ದು ಬಿ ಜೆ ಪಿ ಕಾರ್ಯಕರ್ತರದ್ದು ಒಂದು ಹಠ, ಅದು ಒಂದು ಸ್ವಭಾವ. ಅದು ಯಾವುದೋ ಒಂದು ಸಂದರ್ಭದಲ್ಲಿ ಇಲ್ಲ ಈ ಥರದ್ದು ಮಾಡಬೇಕಿತ್ತು, ಹಿಂಗೆ ಮಾಡಲಿಲ್ಲ, ಯಾಕೋ ನಮ್ಗೆ ಅನಿಸ್ಲಿಲ್ಲ ರೀ, ಸರಿಗೆ ಅನಿಸ್ಲಿಲ್ಲ, ಟ್ವಿಟರಲ್ಲಿ ಬರೀತಾರೆ, ಫೇಸ್ಬುಕ್ಕಲ್ಲಿ ಬರೀತಾರೆ. ನಮ್ಮ ಕಾರ್ಯಕರ್ತರೇ ಹಾಗೆ. ಯಾಕೆಂದರೆ ನಮ್ಮ ಕಾರ್ಯಕರ್ತರು ಕಲ್ಸ್ಕೊಟ್ಟಿರೋ ಸಂಸ್ಕಾರನೇ ದೇಶ ಮೊದಲು, ಪಾರ್ಟಿ ನೆಕ್ಸ್ಟು, ವ್ಯಕ್ತಿ ನಂತರ ಅಂತ. ಸೊ ಈ ಸಿದ್ಧಾಂತದ ಪ್ರತೀಕವಾಗಿ ನರೇಂದ್ರ ಮೋದಿಯವರನ್ನು ನಾವು ಆರಾಧಿಸ್ತಾ ಇರುವಂಥದ್ದು. ಈಗ ಚುನಾವಣಾ ಪ್ರಣಾಳಿಕೆಯಲ್ಲಿನ ವಿಷಯಗಳ ಬಗ್ಗೆ ಅವರು ಕೇಳಿದ್ರು. ಬ್ಲ್ಯಾಕ್ ಮನಿ ವಾಪಸ್ ತರ್ತೀವಿ ಅಂದರು, ತಂದಿಲ್ಲ. ಸಾಲ ಎಷ್ಟು ಮಾಡಿಟ್ಟಿದ್ದಾರೆ, ಅದ್ರ ಜೊತೆಗೆ ನಾನೊಂದು ಸೇರಿಸ್ತೀನಿ, ಡಾಲರ್ ರೇಟ್ ಏನಾಗಿದೆ. ಅಲ್ಲ, ಒಂದು ಒಟ್ಟಾರೆ ಪ್ರಶ್ನೆ ಕೇಳೋಣ. ದೇಶದ ಹಣಕಾಸು ಏನು ಮಾಡಿಟ್ಟಿದ್ದೀರಿ ಅಂತ. ಓಕೆ, ಹಣಕಾಸು ಏನು ಮಾಡಿಟ್ಟಿದ್ದೀರಿ, ಅದರಲ್ಲಿ ಎಲ್ಲ ಬಂತು ಸರ್. 10 ವರ್ಷದ ಹಿಂದೆ ದೇಶದ ಆರ್ಥಿಕ ಶಕ್ತಿ ಪ್ರಪಂಚದ 5 ಅತಿ ವೀಕ್ ಆಗಿರುವಂಥ ರಾಷ್ಟ್ರಗಳ ಪೈಕಿ ಇತ್ತು. ಫ್ರೆಜೈಲ್ 5 ಅಂತ ನಮ್ಮನ್ನು ಕನ್ಸಿಡರ್ ಮಾಡಿದ್ರು. ಡಬಲ್ ಡಿಜಿಟಲ್ಲಿ ಇನ್ಫ್ಲೇಷನ್ ಇತ್ತು. ನಮ್ಮ GDP ಗ್ರೋತು 4%, 4.5% ಇಳಿದಿತ್ತು. ಇದು 10 ವರ್ಷದ ಹಿಂದಿನ ಕತೆ. ಫಾಸ್ಟ್ ಫಾರ್ವರ್ಡ್ ಟು ಟುಡೇ. ಇವತ್ತು ಫ್ರೆಜೈಲ್ 5 ಇಂದ ನಾವು ಟಾಪ್ 5 ಒಳಗಡೆ ಬಂದಿದ್ದೀವಿ. ಇನ್ನು 2 ವರ್ಷದಲ್ಲಿ ನಾವು ಟಾಪ್ 3 ಬರ್ತೀವಿ. ಆರ್ಥಿಕ ಶಕ್ತಿ ಬೆಳೆದಿದೆ. ಈ ಕರ್ನಾಟಕಕ್ಕೆ 2,85,000 ಕೋಟಿ ರೂಪಾಯಿ ಹೆಂಗೆ ಬಂತು ಅಂತಂದರೆ ದೇಶದ ಆರ್ಥಿಕತೆ ಶಕ್ತಿ ಬೆಳೆದಿರೋದ್ರಿಂದ ನಮ್ಗೆ ಅಷ್ಟು ದುಡ್ಡು ಕೇಂದ್ರ ಸರ್ಕಾರದಿಂದ ಡೆವಲ್ಯೂಷನ್ ಆಗಿ ಬರ್ತಾ ಇದೆ. ಸಾಲ ಮಾಡಿ ತುಪ್ಪ ತಿಂತಾ ಇದ್ದೀರಿ ಸರ್. ಈಗ ಸಾಲ ಮಾಡೋದ್ರ ಬಗ್ಗೆನೂ ಕೂಡ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಒಂದು FRBM ಅಂತ ಒಂದು ಕಾನೂನಿದೆ ಸರ್. FRBM ಆ್ಯಕ್ಟ್ ಅಂತ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ.
ಅದರಲ್ಲಿ ಪ್ರತಿ ಸರ್ಕಾರದ GDPಯ ಎಷ್ಟು %ವರೆಗೆ ಎಷ್ಟು ಸಾಲ ತಗೊಳ್ಬೋದು ಅನ್ನೋದಕ್ಕೆ ಅದರಲ್ಲಿ ಲಿಮಿಟ್ಸ್ ಇರುತ್ತೆ. ಈ ಲಿಮಿಟ್ನ ಯಾವ ಸರ್ಕಾರನೂ ಕೂಡ, ಜವಾಬ್ದಾರಿ ಇರುವಂಥ ಸರ್ಕಾರವೂ ಕೂಡ ಅದನ್ನು ಆ ಲಿಮಿಟನ್ನು ಕ್ರಾಸ್ ಮಾಡೋದಿಲ್ಲ. ಈಗ ಸಾಲದ ಬಗ್ಗೆ ಮೇಡಮ್ ನೀವು ಇಷ್ಟೊಂದು ಹೇಳಿದ್ರಲ್ಲ, UPA ಸರ್ಕಾರ ಇದ್ದಾಗ FRBM ಆ್ಯಕ್ಟ್ನ ಎಲ್ಲ ಲಿಮಿಟ್ಸ್ಗಳನ್ನು ಕ್ರಾಸ್ ಮಾಡಿ ಬೇಜವಾಬ್ದಾರಿಯುತವಾದಂಥ ಸಾಲಗಳನ್ನು ದೇಶದ ಸರ್ಕಾರ ಅವಾಗ ತಗೊಂಡಿತ್ತು. ನರೇಂದ್ರ ಮೋದಿ ಸರ್ಕಾರ ಕಳೆದ 10 ವರ್ಷದಲ್ಲಿ ಮಾಡಿರುವಂಥ ಬಹಳ ದೊಡ್ಡ ಕೆಲಸ ಯಾವುದು ಅಂತಂದರೆ, ಈ FRBM ಆ್ಯಕ್ಟ್ನ ಮೀರಿದ್ದಂಥ ಸಾಲವನ್ನು ತೀರಿಸಿ FRBM ಆ್ಯಕ್ಟ್ನ ಮಿತಿ ಒಳಗಡೆ ಸಾಲ ತೆಗೆದುಕೊಳ್ಳುವಂಥ ಒಂದು ಇಕನಾಮಿಕ್ ಕನ್ಸಾಲಿಡೇಷನ್ ಮಾಡಿರುವಂಥದ್ದು. ಪಾರ್ಲಿಮೆಂಟ್ನ ಕಡೆ ದಿವಸ ಕೇಂದ್ರ ಸರ್ಕಾರ ಆರ್ಥಿಕತೆಯ ಬಗ್ಗೆ ಒಂದು ವೈಟ್ ಪೇಪರ್ನ ರಿಲೀಸ್ ಮಾಡಿತು. ದಯವಿಟ್ಟು ಆ ಪೇಪರ್ನ ನೀವು ಒಂದ್ಸತಿ ಓದಿ. ಸಾರ್ವಜನಿಕರು ನಾನು ಮನವಿ ಮಾಡ್ತಾ ಇದ್ದೀನಿ, ಈ ಎಲ್ಲ ವಿಚಾರಗಳು ಕೂಡ ಅದರಲ್ಲಿ ಬಹಳ ಡೀಟೇಲ್ಡ್ ಆಗಿದೆ. ಭಾರತ ದೇಶದ ಬಿಗ್ಗೆಸ್ಟ್ ಪಾರ್ಟಿ ಆ್ಯಂಡ್ ಸ್ಟ್ರಾಂಗೆಸ್ಟ್ ಪಾರ್ಟಿಯ MP, ಅದ್ರ ಜೊತೆಗೆ ದೇಶದ ಒಂದು ಯಂಗ್ ಲೀಡರ್. ನಾನು ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ ಸರ್, ಅವಾಗಿಂದ ನೀವು ಹೇಳ್ತಾ ಇದ್ರಿ ಏನೋ ಡೆಮೋಕ್ರಸಿ ಅಂತ, ಇಂಟರ್ನಲ್ ಡೆಮೋಕ್ರಸಿ ನಮ್ದು ಹೆಂಗಿದೆ ಅಂತ ತುಂಬ ಸತಿ ಹೇಳ್ತಾ ಇದ್ರಿ. ನಾನು ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಪಾರ್ಟಿಯಿಂದ ನಮ್ಮ ದೇಶದ ಡೆಮೋಕ್ರಸಿ ಎವ್ರಿ ನೆಕ್ಸ್ಟ್ ಡೇ ವೀಕ್ ಆಗ್ತಾ ಇಲ್ವಾ? ಹೇಗೆ ಅದು ಹೇಳ್ತಾರೆ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಯಾಕಂದರೆ ಎವ್ರಿ ನೆಕ್ಸ್ಟ್ ಡೇ ಹಾರ್ಸ್ ಟ್ರೇಡಿಂಗ್ ಆಗ್ತಾ ಇದೆ. ಎವ್ರಿ ನೆಕ್ಸ್ಟ್ ಡೇ ಎಲೆಕ್ಟೆಡ್ ಸ್ಟೇಟ್ ಗೌರ್ಮೆಂಟಿನ ಪವರ್ ಕಿತ್ಕೊಳ್ತಾ ಇದ್ದಾರೆ ನೀವು. ಹೇಗೆ? ಐ ವಿಲ್ ಗಿವ್ ದಸ್ ದಿಲ್ಲಿಯಲ್ಲಿ ಯು ಹ್ಯಾವ್ ಟೇಕನ್ ದ ಪವರ್ ಆಫ್ ದ ಸ್ಟೇಟ್ ಗೌರ್ಮೆಂಟ್, ಹೌದಾ ಅಲ್ಲ? ಆ್ಯಂಡ್ ಎಲೆಕ್ಟೆಡ್ ಗೌರ್ಮೆಂಟ್ ಏನು ಕೆಲಸ ಮಾಡ್ತಾ ಇದೆ, ಗವರ್ನರ್ ಕಡೆಯಿಂದ ನೀವು ಕೆಲಸನ ಅಡ್ಡಪಡಿಸ್ತಾ ಇದ್ದೀರಾ, ಅವ್ರಿಗೆ ಕರೆಕ್ಟಾಗಿ ಕೆಲಸ ಮಾಡಕ್ಕೆ ಕೊಡ್ತಾ ಇಲ್ಲ. ಫೆಡರಲ್ ಸಿಸ್ಟಮ್ ಮತ್ತೆ ಹೇಳ್ತೀವಿ ಇಷ್ಟೆಲ್ಲ, ಮತ್ತು ಹಲವಾರು ಎಕ್ಸಾಂಪಲ್ ಇದೆ. ಇದ್ರ ಜೊತೆಗೆ ಯಾರಾದರೂ ಅಪೋಸಿಷನ್ ಅವರು ಏನಾದರೂ ಮೈತ್ರಿ ಮಾಡಿ ಏನಾದರೂ ಎಲೆಕ್ಷನ್ ವಿನ್ ಆದರೆ ಎಲೆಕ್ಷನ್ ಫ್ರಾಡ್ ಮಾಡಿ ನೀವಲ್ಲಿ ವ್ಯಾಲಿಡ್ ಪೇಪರ್ ಏನೇನೋ ಮಾಡಿ ಅಲ್ಲಿ, ಹೌದಲ್ಲ? ಫ್ರೆಶ್ ಎಕ್ಸಾಂಪಲ್ ಈ ತರ ಎಲೆಕ್ಷನ್ ಗಿಮಿಕ್ ಮಾಡ್ತಾ ಇದ್ದೀರಾ. ಮತ್ತು ಅದ್ರ ಜೊತೆಗೆ ಯಾರಾದರೂ ಪ್ರೊಟೆಸ್ಟ್ ಮಾಡಿಬಿಟ್ರೆ ಅವ್ರಿಗೆ ಪ್ರೊಟೆಸ್ಟ್ ಮಾಡಕ್ಕೆ ಕೊಡಲ್ಲ. ಏನಾದರೂ ಅಕಸ್ಮಾತ್ ಪ್ರೊಟೆಸ್ಟ್ ಮಾಡಿದ್ರು ಅವರಿಗೆ ಟಿಯರ್ ಗ್ಯಾಸಿಂದ ವೆಲ್ಕಮ್ ಮಾಡ್ತೀರಾ. ಇದು ನಮ್ಮ ಡೆಮೋಕ್ರಸಿನ ವೀಕ್ ಮಾಡುತ್ತಾ ಸ್ಟ್ರಾಂಗ್ ಮಾಡುತ್ತಾ ಆಸ್ ಅ ಯೂತ್ ಆಫ್ ಅ ನೇಷನ್ ನಂಗೆ ಅನ್ಸಬೇಕು ಸರ್, ನಾಟ್ ಆಸ್ ಅ ಬಿಜೆಪಿ. ಒಟ್ಟಾರೆಯಾಗಿ ಡೆಮೋಕ್ರಸಿ ನಿಮ್ಮಿಂದ ಒಂದು ಮಾರಣ ಹೋಮಾನ ನಡೀತಾ ಇದೆ ದೇಶದಲ್ಲಿ ಅಂತ. ಎಸ್, ಉದಾಹರಣೆ we need an answer as a youth of a nation, not as a MP of a BJP. ಓಕೆ ಪ್ರೊಟೆಸ್ಟ್ ಮಾಡಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರಿ. ಹೋದ ವರ್ಷ ರೈತರು ಸಿಂಗೂರ್ ಬಾರ್ಡರ್ನಲ್ಲಿ, ಡೆಲ್ಲಿ ಬಾರ್ಡರ್ನಲ್ಲಿ 6-7 ತಿಂಗಳು ಪ್ರೊಟೆಸ್ಟ್ ಮಾಡಿದ್ರು. 6-7 ತಿಂಗಳು ಆಯ್ತಾ? 15 ತಿಂಗಳು, 1.5 ವರ್ಷನಾ? ಪ್ರೊಟೆಸ್ಟೇ ಮಾಡಕ್ ಬಿಡ್ತಾ ಇಲ್ಲ ಅಂದ್ರೆ 1.5 ವರ್ಷ ಪ್ರೊಟೆಸ್ಟ್ ಮಾಡಿದ್ದಾರೆ. ಯಾವ ತರ ಪ್ರೊಟೆಸ್ಟು? ನ್ಯಾಷನಲ್ ಹೈವೇ ಬ್ಲಾಕ್ ಮಾಡಿಬಿಟ್ಟು. ಸರ್, ಪ್ರಪಂಚದಲ್ಲಿ ನನಗೆ ಇನ್ಯಾವುದಾದ್ರೂ ಒಂದೇ ಒಂದು ದೇಶದ ಉದಾಹರಣೆ ಕೊಡಿ ಸರ್, ಎಲ್ಲಿ ನ್ಯಾಷನಲ್ ಹೈವೇನ 1.5 ವರ್ಷ ಬ್ಲಾಕ್ ಮಾಡಿ ಪ್ರೊಟೆಸ್ಟ್ ಮಾಡಿದಾಗಲೂ ಕೂಡ ಸರ್ಕಾರ ಅದಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ಮಾಡ್ದಲೆ, ಇನ್ನೊಂದೇನು ಮಾಡ್ದಲೆ, ನೀವು 1.5 ವರ್ಷ ನ್ಯಾಷನಲ್ ಹೈವೇ ಬ್ಲಾಕ್ ಮಾಡಿ ಪರವಾಗಿಲ್ಲ, ಪ್ರಜಾಪ್ರಭುತ್ವದಲ್ಲಿ ನೀವು ಪ್ರೊಟೆಸ್ಟ್ ಮಾಡೋ ಹಕ್ಕಿದೆ, ಮಾಡಿ ಅಂತ ಕೇಳಿರೋವಂಥದ್ದು. ಪ್ರಪಂಚಕ್ಕೆಲ್ಲ ಡೆಮೋಕ್ರಸಿ ಪಾಠ ಹೇಳುವಂಥ ಕೆನಡಾ ಮತ್ತು ಇಂಗ್ಲೆಂಡ್ನಲ್ಲಿ ಈ ಥರ ಪ್ರೊಟೆಸ್ಟಿಗೆ ಕೂತವ್ರ ಮೇಲೆ ಕುದುರೆ ತೊಗೊಂಡು ಬಂದು, ಇನ್ನೊಂದು ತೊಗೊಂಡ್ಬಂದು, ಟಿಯರ್ ಗ್ಯಾಸು ಇದನ್ನೆಲ್ಲ ಮಾಡಿ ಓಡಿಸಿದ್ರು. ಅವ್ರು ಭಾರತಕ್ಕೆ ನೀವು ಲಿಬರಲಿಸಮ್ ಕಲ್ತ್ಕೊಳ್ಳಿ, ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವ್ರು ಭಾಷಣ ಮಾಡ್ತಾರೆ. ಸೊ ನಾವು ಮಾತಾಡೋದಕ್ಕಿಂತ ಮುಂಚೆ ಫ್ಯಾಕ್ಟ್ಸ್ ಏನು ಅಂತ ತಿಳ್ಕೊಂಡು ಮಾತಾಡಬೇಕು. ಶಾಹೀನ್ ಬಾಗಲ್ ಪ್ರೊಟೆಸ್ಟ್ ಆಯಿತು CAA ವಿರುದ್ಧ. ಸುಮಾರು 3-4 ತಿಂಗಳು ಶಾಹೀನ್ ಬಾಗಲ್ ಕೂತಿದ್ರು. ಶಾಹೀನ್ ಬಾಗಲ್ಲಿ ಅಗೇನ್ ಮೇನ್ ರೋಡ್ ಬ್ಲಾಕ್ ಮಾಡ್ಕೊಂಡು ಪ್ರೊಟೆಸ್ಟ್ ನಡೀತು. ಏನಾದರೂ ಒಂದು ಫೋರ್ಸ್ ಮಾಡಿ, ಇನ್ನೊಂದು ಮಾಡಿ, ಗಲಾಟೆ ಆಗಿ ಅವ್ರನ್ನ ತೆಗೆಸುವಂಥ ಪ್ರಯತ್ನ ಆಯಿತು. ನೀವು ಶಾಂತವಾಗಿ ಪ್ರೊಟೆಸ್ಟ್ ಮಾಡಿ, ನಿಮಗೆ ಅದಕ್ಕೊಂದು ಜಾಗ ಇದೆ, ಅದಕ್ಕೊಂದು ವ್ಯವಸ್ಥೆ ಇದೆ ಅಂತ ಪ್ರೊಟೆಸ್ಟಿಗೆ ಅವಕಾಶ ಮಾಡಿಕೊಡ್ತು. ಡೆಮೋಕ್ರಸಿ ನಾವು ತುಂಬ್ತಾ ಇದ್ದೀವಿ. ಇನ್ನೊಂದಿದೆ, ನಾನು ಆಗಲೇ ನೀವು ಹಾರ್ಸ್ ಟ್ರೇಡಿಂಗ್ ಇತ್ತು. ಹಾರ್ಸ್ ಟ್ರೇಡಿಂಗ್ ಆದ್ಮೇಲೆ ಪ್ರೊಟೆಸ್ಟ್ ಮಾಡಿದ ಅವ್ರ ಮನೆಗೆ ಏನಾಯ್ತು ಅದು ಶಾಖೆ ಬಂದು ಒಂದು ನಿಮಿಷ ಕೇಳಿಸ್ ಸರ್, 1 ಸೆಕೆಂಡು. ಶಾಹೀನ್ ಬಾಗ್ನ ಪ್ರೊಟೆಸ್ಟ್ ಅಲ್ಲಿ ಕೂತಂತ, ಶಾಂತಿಯುತ ಪ್ರೊಟೆಸ್ಟ್ನಲ್ಲಿ ಕೂತಂತ ಹೆಣ್ಮಕ್ಳು
ದೇ ಆರ್ ಡಿಫ್ರೆಂಟ್. ಡೆಲ್ಲಿ ರಯಟ್ಸಲ್ಲಿ ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ ಭಾಗವಹಿಸಿ ಪಬ್ಲಿಕ್ ಪ್ರಾಪರ್ಟಿಯನ್ನು ಡ್ಯಾಮೇಜ್ ಮಾಡಿದಂಥ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ದೇ ಆರ್ ಡಿಫ್ರೆಂಟ್. ಸರ್ಕಾರ ಆಕ್ಷನ್ ತಗೊಂಡಿರುವಂಥದ್ದು ಈ ಕ್ರಿಮಿನಲ್ ಆಂಟಿಸಿಡೆಂಟ್ಸ್ ಇದ್ದಂಥ ವ್ಯಕ್ತಿಗಳ ಮೇಲೆ ಹೊರತು ಶಾಂತ ಪ್ರೊಟೆಸ್ಟ್ ಮಾಡಿದವ್ರ ಮೇಲೆ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ. ಡು ನಾಟ್ ಟ್ರೈ ಟು ಕನ್ಫ್ಯೂಸ್ ದ ಟು. ನಾನಾಗಲೇ ಹಾರ್ಸ್ ಟ್ರೇಡಿಂಗ್ ಬಗ್ಗೆ ಹೇಳಿದೆ. ನಿಮ್ಮ ಪಾರ್ಟಿನ ಗಟ್ಟಿಯಾಗಿ ಇಟ್ಕೊಳ್ಳೋದು ನಮ್ಮದೇ ಕೆಲಸನೇನ್ರಿ? ನಿಮ್ಮ ಪಾರ್ಟಿ ಕರೆಕ್ಟಾಗಿ ಕಾಂಗ್ರೆಸ್ ಪಾರ್ಟಿನೂ ಗಟ್ಟಿಗೆ ಹಿಡ್ಕೋಬೇಕು, ಆಮ್ ಆದ್ಮಿ ಪಾರ್ಟಿನೂ ಗಟ್ಟಿಗೆ ಹಿಡ್ಕೋಬೇಕು, ಇನ್ನೊಂದು ಪಾರ್ಟಿನೂ ಗಟ್ಟಿಗೆ ಹಿಡ್ಕೋಬೇಕು, NCPನೂ ಗಟ್ಟಿಗೆ ಹಿಡ್ಕೋಬೇಕು. ಇದು BJP ರೆಸ್ಪಾನ್ಸಿಬಿಲಿಟಿನ? ನಿಮ್ಮ ಪಾರ್ಟಿ ನೀವು ಗಟ್ಟಿಗೆ ಹಿಡ್ಕೊಳ್ಳಿ. ನಿಮ್ಮ MLAಗಳು BJPಗೆ ಬರ್ದಲ್ಲಿರೋ ರೀತಿ ನಿಮ್ಮ ಲೀಡರ್ಶಿಪ್ ಅನ್ನು ತೋರಿಸಿ. ಅವಾಗಿ ಹಾರ್ಸ್ ಟ್ರೇಡಿಂಗು ಮತ್ತೊಂದಕ್ಕೆ ನಿಮ್ಗೆ ಅವಕಾಶನೇ ಇರಲ್ಲ. ನಿಮ್ಮ ಪ್ರಣಾಳಿಕೆಯಲ್ಲಿ ಕನ್ಸಿಸ್ಟೆಂಟ್ ಆಗಿ ಇದ್ದಂಥ 3 ವಿಷಯಗಳ ಪೈಕಿ 2 ವಿಷಯಗಳನ್ನು ಈಡೇರಿಸಿದ್ರಿ. ಒಂದು ಅಬ್ರೋಗೇಷನ್ ಆಫ್ ಆರ್ಟಿಕಲ್ 370, ಇನ್ನೊಂದು ರಾಮ ಮಂದಿರ. ಉಳ್ಕೊಂಡಿರೋದು ಯೂನಿಫಾರ್ಮ್ ಸಿವಿಲ್ ಕೋಡ್. ಅದನ್ನು ಶುರು ಮಾಡಿದೆಯಲ್ಲ ಉತ್ತರಾಖಂಡ್ನಲ್ಲಿ. ಯೂನಿಫಾರ್ಮ್ ಸಿವಿಲ್ ಕೋಡ್ನ ಪಾಸ್ ಆಗಿದೆ ಈಗ. ಸೊ ಯೂನಿಫಾರ್ಮ್ ಸಿವಿಲ್ ಕೋಡ್ ಒಂದು ಕನ್ಕರೆಂಟ್ ಸಬ್ಜೆಕ್ಟು. ಅದನ್ನು ರಾಜ್ಯ ಸರ್ಕಾರದ ಮಟ್ಟದಲ್ಲೂ ಮಾಡ್ಬೋದು, ಕೇಂದ್ರ ಸರ್ಕಾರದ ಮಟ್ಟದಲ್ಲೂ ಮಾಡ್ಬೋದು. ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಅವಕಾಶ ಕೊಟ್ಟಿದೆ. ಉತ್ತರಾಖಂಡ್ನಲ್ಲಿ ಅವಕಾಶ ಮಾಡಿದೆ, ಈಗಾಗಲೇ ಶುರು ಮಾಡಿದೆ. ಬೇರೆ ಭಾರತೀಯ ಜನತಾ ಪಾರ್ಟಿಯ ಶಾಸಿತ ರಾಜ್ಯಗಳಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ, ಆ ಭಾಗದ ಜನ ಕೇಳ್ತಾ ಹೋದರೆ ಶುರುವಾಗತ್ತೆ. ಇದು ಯೂನಿಫಾರ್ಮ್ ಸಿವಿಲ್ ಕೋಡು, ನಾನು ಮತ್ತೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಇದು BJPಯ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಂದಿರೋ ಅಜೆಂಡಾ ನಿಜ, ಆದರೆ BJP ಅಜೆಂಡಾ ಅಲ್ಲ, ಸಂವಿಧಾನದ ಅಜೆಂಡಾ. ಸೊ ಸಂವಿಧಾನದಲ್ಲಿ ಅಂಬೇಡ್ಕರ್ ಆದಿಯಾಗಿ ಸಂವಿಧಾನ ರಚನೆ ಮಾಡಿದಂಥ ಎಲ್ಲ ಮಹಾಪುರುಷರು ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕು ಅಂತ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಲಿ ಹಾಕಿದ್ದು. ಬೇರೆ ಯಾರೂ ಮಾಡಲಿಲ್ಲ, ಅದಕ್ಕೋಸ್ಕರ BJP ನಾವು ಮಾಡ್ತೀವಿ ಅಂತಂದಿತ್ತು. ಅದು ನಾವು ಮಾಡ್ತಾ ಇದ್ದೀವಿ. ಒಂದು ಕೊನೆಯ ಪ್ರಶ್ನೆ. ನೀವು MPಗಳು, ರಾಜಕಾರಣಿಗಳು, BJPಯ ಮುಖಂಡರುಗಳ ಕೂತ್ಕೊಂಡಾಗ ಯಾವತ್ತಾದರೂ ಮೋದಿ ನಂತರ ಮುಂದೇನು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರುತ್ತಾ? ಏನಾದ್ರು ಉತ್ತರ ಸಿಗುತ್ತಾ? ವಾಟ್ ಆಫ್ಟರ್ ಮೋದಿ? ಸರ್, ವಾಜಪೇಯಿ ಅವರು ಉತ್ತುಂಗದಲ್ಲಿದ್ದಾಗ ನ್ಯೂಸ್ ಪೇಪರ್ಗಳಲ್ಲಿ ಮತ್ತೊಂದರಲ್ಲಿ ಬರ್ತಾ ಇದ್ದಿದ್ದು ವಾಟ್ ಆಫ್ಟರ್ ವಾಜಪೇಯಿ ಅಂತ. BJP ಒಂದು ಕಾರ್ಯಕರ್ತರ ಆಧಾರಿತ ಪಾರ್ಟಿ ಸರ್. ಇದರಲ್ಲಿ ನಿರಂತರವಾಗಿ ಕಾರ್ಯಕರ್ತರು ಪ್ರವಾಹದಂತೆ ಬರ್ತಾ ಇರ್ತಾರೆ, ಈ ವಿಚಾರಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ, ಮುಂದೆ ಹೋಗ್ತಾ ಇರ್ತಾರೆ. ಇದೊಂಥರ ಈ 400 ಮೀಟರ್ ರಿಲೇ ಮ್ಯಾರಥಾನ್ ನಡೆಯುತ್ತಲ್ಲ, 100 ಮೀಟರ್ಸ್ ಒಬ್ಬರು ಓಡಿ ಇನ್ನೊಬ್ಬ ರನ್ನರಿಗೆ ಬ್ಯಾಟನ್ನು ಕೊಟ್ಟು ಮುಂದಕ್ಕೆ ಹೋಗ್ತಾರಲ್ಲ, ಆ ಥರ ಒಬ್ಬೊಬ್ಬ ನಾಯಕ ತನ್ನ ಕಾಲಾವಧಿಯಲ್ಲಿ ಆ ಸಿದ್ಧಾಂತಕ್ಕೆ, ದೇಶಕ್ಕೆ ಸೇವೆ ಮಾಡಿ ಇನ್ನೊಂದು ಜನ್ರೇಷನ್ನಿಗೆ ಕೈ ಕೊಟ್ಟು ಮುಂದಕ್ಕೆ ಹೋಗುವಂಥದ್ದು. ಇಲ್ಲಿ ಇನ್ನೊಂದು ಜನ್ರೇಷನ್ನು ಅಂತಂದರೆ ಅದು ಯಾವುದೋ ಒಂದು ಕುಟುಂಬದಲ್ಲಿ ಹುಟ್ಟಿರುವಂಥ ಜನ್ರೇಷನ್ ಅಲ್ಲ. ಈ ಹೂ ಆಫ್ಟರ್ ಸೋ ಅಂಡ್ ಸೋ ಅನ್ನೋ ಪ್ರಶ್ನೆಗೆ BJPಗೆ ಟೆನ್ಷನ್ ಇಲ್ಲ ಸರ್. ಯಾಕೆಂದರೆ ನಮ್ಮ ಪಾರ್ಟಿಲಿ ರಿಜಿಸ್ಟರ್ಡ್ 12 ಕೋಟಿ ಕಾರ್ಯಕರ್ತರಿದ್ದಾರೆ. ಆ 12 ಕೋಟಿ ಕಾರ್ಯಕರ್ತರ ಮಧ್ಯದಲ್ಲಿ ನೂರಾರು ಜನ ಈ ರೀತಿಯ ನಾಯಕರುಗಳು ಮುಂದೆ ಬರುವಂಥ ಒಂದು ಅವಕಾಶ ಇದೆ. ಹೂ ಆಫ್ಟರ್ ಸೋ ಅಂಡ್ ಸೋ ಅನ್ನೋ ಪ್ರಶ್ನೆ ಕಾಡುವಂಥದ್ದು ಯಾರಿಗೆ ಅಂತಂದರೆ ಕುಟುಂಬ ಆಧಾರಿತ ರಾಜಕೀಯ ಪಕ್ಷಗಳಿಗೆ. ಅದರಲ್ಲೂ ಯಾರಿಗೆ ಅಂತಂದರೆ ಅಕಸ್ಮಾತ್ ಏನಾದರೂ ಆ ಕುಟುಂಬದಲ್ಲಿ ಒಂದು ಫೇಲ್ಡ್ ಪ್ರಾಡಕ್ಟ್ ಏನಾದರೂ ಬಂದ್ಬಿಡ್ತು ಅಂತಂದರೆ, ಆ ಪ್ರಾಡಕ್ಟನ್ನು ಮಲ್ಟಿಪಲ್ ಎಫರ್ಟ್ಸ್ ಆದಮೇಲೂ ಕೂಡ ಲಾಂಚ್ ಮಾಡೋಕ್ಕಾಗಲಿಲ್ಲ ಅಂತಂದರೆ, ಅಂಥ ಪಾರ್ಟಿಗಳಿಗೆ ಈ ಪ್ರಶ್ನೆ ಭಾಳ ಟೆನ್ಷನ್ ಕೊಡುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ತೇಜಸ್ವಿ. ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.